ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಮ್ಮನ್ನು ವಂದನೆಗಳನ್ನು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ಮುಖ್ಯವಾಗಿ ನಮ್ಮ ಸಹೋದರ ಬರೆದಂಥ 5ನೇ ವಾಲ್ಯೂಮ್ ಅದರಲ್ಲಿ ಪವಿತ್ರಾತ್ಮ ಬಗ್ಗೆ ಇರುವಂಥ ಅನೇಕ ಒಂದು ವ್ಯತ್ಯಾಸವಾಗಿರುವಂಥ ಉಪದೇಶಗಳನ್ನ ಆ ವಾಕ್ಯಗಳನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ರಿ. ಚಾಪ್ಟರ್ ನಂಬರ್ 11 ಇಂಗ್ಲೀಷಲ್ಲಿ ಪೇಜ್ ನಂಬರ್ 287, ಕನ್ನಡದಲ್ಲಿ 179 ಅದರ ಅದನ್ನ ನಾವು ಈ ವಾರ ಆರಂಭ ಮಾಡೋಣ. ಈ ವಾರದಲ್ಲಿ ನೋಡ್ಬೇಕಾದ್ರೆ ಒಂದಿರೋಂಥ ಒಂದು ಸಬ್ಹೆಡಿಂಗ್ ಅದರ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಒಂದು ಸಬ್ಹೆಡಿಂಗ್ ಅದರ ಇದು ತುಂಬಾ ಮುಖ್ಯವಾಗಿರೋಂಥ ವಾಕ್ಯ ಅದರ, ಯಾಕಂದ್ರೆ ಇದು ತುಂಬಾ ಅಧಿಕವಾಗಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಂಥ ವಾಕ್ಯ ಕೂಡ ಆಗಿದೆ. ಅದು ಮಾತ್ರ ಅಲ್ಲ, ಇದು ನಾವು ತುಂಬಾ ತಿಳ್ಕೊಬೇಕಾದಂಥ ಒಂದು ವಾಕ್ಯ ಆಗಿದೆ. ಅದನ್ನ ನಾವೇನ್ ಮಾಡೋಣ, ನಾವು ಓದೋಣ. ಹ್ಮ್. ಯಾರ್ಯಾರ ಸೋದರಿಗಳು ಓದ್ತೀರಾ, ಕೈಗಳೆತ್ತಿದ್ರೆ ಅವ್ರಿಗೆಲ್ಲ ಅವಕಾಶಗಳು ಕೊಡಕ್ಕೆ ಅನುಕೂಲ ಆಗ್ಬೋದು. ಓಕೆ, ಅನಿತಾ ಅಷ್ಟು ಓದ್ಬೋದಾ? 179. ಓದ್ತೀನಿ ಬಸ್. ಎಲ್ಲಿಂದ? ಪೇಜ್ ಒಂದ್ ನಂಬರ್ ನಮ್ಮ ಪವಿತ್ರವಾದ ಇಲ್ಲ 179 ನಲ್ಲಿ ರೈಟ್ ಹ್ಯಾಂಡ್ ಸೈಡ್ ಗ್ರೋನಿಂಗ್ಸ್ ವಿಚ್ ಕೆನಾಟ್ ಬಿ ಅಟರ್ಡ್ ಅಂತ ನೋಡಿ ಎಲ್ಲ. ಮಾತಿಲ್ಲದಂತ ನರಳಾಟ. ಅದೇ ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ರೋಮ 8:26-27. ಈ ಶಬ್ದ ಪ್ರಯೋಗವು ದೇವಜನರಿಗೆ ಅವರ ಬಗ್ಗೆ ಪರಲೋಕದ ತಂದೆಯ ಪ್ರೀತಿ ಮತ್ತು ಪಾಲನೆಯ ತಿಳುವಳಿಕೆಯನ್ನು ತಿಳಿಯಪಡಿಸುವ ಉದ್ದೇಶ ಹೊಂದಿದ್ದರೂ ಅನೇಕರು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವುದು ದುಃಖದ ಸಂಗತಿ. ಪವಿತ್ರಾತ್ಮನು ತಂದೆಯ ಬಳಿ ನಮಗಾಗಿ ನರಳಾಡುತ್ತದೆ ಎಂದು ಅವರು ನಮಗೆ ಹೇಳುತ್ತಾರೆ. ಕೆಲವರು ಈ ಗೋಳಾಟದ ಬಗ್ಗೆ ತಮಗೆ ಕೇಳಿಸುವಂತಹ ಹೇಳಿಕೆಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ. ಕೆಲವರಿಂದ ಅವರು ಮಾಡುವ ಗೋಳಾಟದ ಮೊತ್ತವು ಹೇಗೋ ಪವಿತ್ರಾತ್ಮನಿಗೆ ಸಹಾಯ ಮಾಡುವುದೆಂದು ಮತ್ತು ತಾವೀಗ ನೋಡಲಾಗದ ಮಾತಿಲ್ಲದಂತಹ ನರಳುವಿಕೆಯನ್ನು ಸರಿದೂಗಿಸುವುದೆಂದು ಭಾವಿಸುತ್ತಾರೆ. ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದರೆ ಇದು ನಿಜವಾಗಿಯೂ ಆಶ್ಚರ್ಯವಾದುದು. ಪ್ರಶ್ನೋತ್ತರ ರೂಪದ ಗ್ರಂಥದವರು ಹೇಳುವಂತೆ ಆತನು ತಂದೆ ಮತ್ತು ಮಗನೊಂದಿಗೆ ಸಮಾನ ಅಧಿಕಾರವುಳ್ಳವನು. ಆದರೂ ಇಲ್ಲಿ ಆತನು ತನ್ನ ಜನರ ಪರವಾಗಿ ತಂದೆ ಮತ್ತು ಮಗನನ್ನು ಮಾತಿಲ್ಲದಂತಹ ನರಳಾಟದಿಂದ ವಿಜ್ಞಾಪಿಸುವವನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ನಾವು ತಂದೆಯ ಬಳಿಗೆ ನೇರವಾಗಿ ಹೋಗಬಹುದೆಂದು ಹೇಳಿದ್ದಾನೆ. ದೇವರು ತಾನೇ ನಿಮ್ಮನ್ನು ಪ್ರೀತಿಸುತ್ತಾನೆ ಎಂಬ ಭರವಸೆಯನ್ನು ನೀಡುತ್ತಾನೆ. ಹೀಗಿದ್ದಾಗಿಯೂ ನಾವೀಗ ಪರಿಶೀಲಿಸುತ್ತಿರುವ ವಾಕ್ಯ ಭಾಗದಿಂದ ಕೆಲವರು ನಾವು ತಂದೆ ಮತ್ತು ಮಗನ ಬಳಿಗೆ ಪವಿತ್ರಾತ್ಮನ ಮೂಲಕ ಹೋಗಬೇಕಾಗುತ್ತದೆ. ಆತನು ನಾವು ತಂದೆ ಮತ್ತು ಮಗನಿಂದ ಅಂಗೀಕರಿಸಲ್ಪಡುವಂತೆ ನಮಗಾಗಿ ಮಾತಿಲ್ಲದಂತಹ ನರಳಾಟದಿಂದ ನಮಗಾಗಿ ಮಧ್ಯಸ್ಥನಾಗಿ ವಿಜ್ಞಾಪಿಸುತ್ತಾನೆ ಎಂಬ ಕಲ್ಪನೆಯನ್ನು ಮಾಡುತ್ತಾರೆ. ಇದು ಪವಿತ್ರಾತ್ಮ ಮತ್ತು ಆತನ ಕಾರ್ಯಾಚರಣೆ ಬಗ್ಗೆ ಪ್ರಚಲಿತವಾಗಿರುವ ಗೊಂದಲಕ್ಕೆ ಅನುಸಾರವಾಗಿದೆ. ಆಯ್ತು ಬ್ರದರ್, ಥ್ಯಾಂಕ್ ಯು ಸರ್. ನೋಡಿ, ರೋಮಾಪುರದಲ್ಲಿ 8ನೇ ಅಧ್ಯಾಯ 26 ಮತ್ತು 27ನೇ ವಾಕ್ಯ ಅದರ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ವಾಕ್ಯ. ಯಾಕಪ್ಪ ಅಂತಂದ್ರೆ ಅಧಿಕವಾಗಿರೋಂಥ ಒಂದು ಜನಗಳು ಈ ಒಂದು ವಾಕ್ಯನ ಇಟ್ಕೊಂಡು ನೋಡಪ್ಪ ಪವಿತ್ರಾತ್ಮ ಮಾತಾಡ್ತದೆ ಅದರ ಯಾವ ತರ ಮಾತಾಡ್ತಾರೆ, ಮಾತೇ ಇಲ್ದಿರೋ ನರಳಾಟದಲ್ಲಿ ಏನ್ ಮಾಡ್ತಾರೆ, ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡ್ತಾರಂತೆ. ಹೆಂಗಪ್ಪ ಸಹಾಯ ಮಾಡ್ತಾರೆ ಅಂತಂದ್ರೆ, ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿರೋದ್ರಿಂದ ಪವಿತ್ರಾತ್ಮನೋ ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಅಂದ್ರೆ ಮಾತಿಲ್ಲದಂಥ ನರಳಾಟದಿಂದ ಪವಿತ್ರಾತ್ಮ ನಮಗೋಸ್ಕರ ಏನ್ ಮಾಡ್ತಾರಂತೆ, ಬೇಡ್ಕೊಂತಾರಂತೆ ಅಲ್ವರ. ಅದಕ್ಕೆ ನೋಡಿ ಈ ವಾಕ್ಯ ಇಟ್ಕೊಂಡು ಏನ್ ಮಾಡ್ತಾರೆ ನೋಡ, ಪವಿತ್ರಾತ್ಮ ಬೇಡ್ಕೊಂತಾನೆ ಅದರ ಪವಿತ್ರಾತ್ಮ ನಮಗೋಸ್ಕರ ಬೇಡ್ಕೊಂತಾರೆ, ಅವ್ರು ನಮಗೋಸ್ಕರ ಪ್ರೇಯರ್ ಮಾಡ್ದಂಗೆ ಪವಿತ್ರಾತ್ಮ ಏನ್ರಿ ಒಂದು ವ್ಯಕ್ತಿ ಅಂತ ಏನ್ರಿ ಸಹಜವಾಗಿ ಹೇಳೋದುಂಟು ಅಲ್ವರ. ಅದಕ್ಕೆ ಪವಿತ್ರಾತ್ಮ ಏನ್ರಿ ಮಾತಾಡ್ತಾರೆ ಅಂತ. ಆದ್ರೆ ಈ ವಾಕ್ಯದಲ್ಲಿ ನಾವು ಓದೋದಂತಂದ್ರೆ
ಸಾಮಾನ್ಯವಾಗಿರೋಂಥ ಅಭಿಪ್ರಾಯ ಏನು ಹೇಳ್ತಾರೆ, ತ್ರೈಕತ್ವ ಅಂತ ನಮ್ಮವರು ತಂದೆ ಮಗ ಪವಿತ್ರಾತ್ಮ ಮೂರು ಒಬ್ರೇ, ಮೂರು ಈಕ್ವಲ್ ಆಗಿದ್ದಾರೆ, ಮೂರು ಒಬ್ರೇ, ಮೂರು ಏನು ವ್ಯತ್ಯಾಸ ಇಲ್ಲ, ಎಲ್ಲ ರೀತಿಯಲ್ಲಿ ನೋಡ್ಬೇಕಾದ್ರೆ ಈಕ್ವಲ್ ಆಗಿದ್ದಾರೆ ಅಂತ ಹೇಳ್ತಾರಲ್ಲ. ಸರಿ, ಮತ್ತೆ ಎಲ್ಲರೂ ಈಕ್ವಲ್ ಆಗಿರ್ಬೇಕಾದ್ರೆ ಇದ್ಯಾಕಪ್ಪ ಪವಿತ್ರಾತ್ಮ ಬಂದ್ಬಿಟ್ಟು ನಮಗೋಸ್ಕರ ಬೇಡ್ಕೊಬೇಕು? ಯೇಸು ಕ್ರಿಸ್ತು ನಮ್ಗೆ ಏನಂತ ಹೇಳಿದ್ದಾರೆ ಪ್ರಾರ್ಥನೆ ವಿಚಾರವಾಗಿ? ಅದರ ನೀವು ತಂದೆ ಬಳಿಗೆ ನನ್ನ ನಾಮದಲ್ಲಿ ಏನ್ ಬೇಕಾದ್ರೆ ಕೇಳ್ಕೊಳ್ಳಿ, ದೇವ್ರು ನಿಮ್ಗೆ ದಯಪಾಸ್ತ ಅಂತ ಹೇಳ್ತಾರೆ. ದೇವರೇ ನಮ್ಗೆ ದಯಪಾಸ್ತ ಅಂತ ಹೇಳಿರ್ಬೇಕಾರೆ ಇದ್ಯಾಕೆ ಪವಿತ್ರಾತ್ಮ ಮುಖಾಂತರ ಹೋಗ್ಬೇಕು? ಅದರ ಯೇಸು ಕ್ರಿಸ್ತು ಏನಂತಂದ್ರು ಸ್ಪಷ್ಟವಾಗಿ, ಅದರ ನನ್ನ ಮುಖಾಂತರ ತಂದೆಯ ದೇವರ ಹತ್ರ, ನನ್ನ ನಾಮದಲ್ಲಿ ತಂದೆಯ ದೇವರ ಹತ್ರ ನೀವು ಏನ್ ಬೇಕಾದ್ರೆ ಕೇಳ್ಕೊಳ್ಳಿ, ದೇವ್ರು ಏನ್ ಮಾಡ್ತಾರೆ ನಿಮ್ಗೆ ಅದನ್ನ ಕೊಡ್ತಾರೆ ಅಂತಂದಿರ್ಬೇಕಾದ್ರೆ ಈ ಪವಿತ್ರ ಆತ್ಮ ಅಂತಂದ್ಬಿಟ್ಟು ಏನಕ್ಕೆ ಬರ್ತದೆ? ಎಲ್ಲಿ ಯೇಸು ಕ್ರಿಸ್ತು ಹಂಗೆ ಹೇಳಿಲ್ವಲ್ಲ. ಸರಿ ಆಯ್ತು, ಒಂದು ಪಕ್ಷ ಹಂಗೆ ಇದ್ರೂ ಸರಿ ಅಂತ ತಗೊಂಡ್ರು ಸರಿ, ಪವಿತ್ರ ಆತ್ಮ ಯಾಕೆ ನಮ್ಗೋಸ್ಕರ ಬೇಡ್ಕೊಬೇಕು? ಅದು ಏನಪ್ಪಾ, ಅವರು ದೇವ್ರಿಗೆ ಈಕ್ವಲ್ ಆಗಿರ್ಬೇಕಾರೆ, ಅವರು ಕ್ರಿಸ್ತನ್ಗೆ ಈಕ್ವಲ್ ಆಗಿರ್ಬೇಕಾರೆ ಯಾಕೆ ಇವ್ರು ನಮ್ಗೋಸ್ಕರ ಪ್ರೇಯರ್ ಮಾಡ್ಬೇಕು? ಅವರೇ ಉತ್ತರ ಕೊಡ್ಬೋದಲ್ವಾ? ನಮ್ಮ ಒಂದು ನರಳಾಟ ನೋಡ್ಬಿಟ್ಟು ಅದಕ್ಕೆ ಉತ್ತರ ಅವರೇ ಕೊಡ್ಬೋದಲ್ವಾ? ಯಾಕೆ ಹಂಗೆ ಕೊಡೋದಿಲ್ಲ? ಅದ್ ಮಾತ್ರ ಅಲ್ಲ, ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮಾತಿಲ್ಲ ಏನ್ರಿ ನರಳಾಟ ಅಂತ ಹೇಳ್ತಾರೆ. ಅಲ್ದರ ಏನಪ್ಪ ಅದು ಮಾತಿಲ್ಲ ಅಂತ ನರಳಾಟ? ಅದರ ನರಳಾಟ ಅಂದಮೇಲೆ ಏನಿರ್ಬೇಕು? ಮಾತು ಇದ್ದೇ ಇರ್ಬೇಕು. ಇಲ್ಲಿ ಮಾತೇ ಹೇಳಿದ್ರೆ ನರಳಾಟ ಅಂತೆ. ಇದೇನೋ ಮೌನವಾಗಿರೋದು ನರಳಾಟ? ಇದೇನಿದು? ಹಂಗಾರೆ ಅದು ನರಳಾಟ ಅಂದ್ಬಿಟ್ಟು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನರಳಾಟ ಅಂತ ಏನಿರ್ಬೇಕು? ಒಂದು ಶಬ್ದ ಅಂತ ಅಂದ್ಬಿಟ್ಟು ಇರ್ಬೇಕು, ಒಂದು ಮಾತಂತ ಏನಾಗಿರ್ಬೇಕು ಇರಬೇಕು. ಅವಾಗ ನಾವು ಫೀಲಿಂಗ್ಸ್ ಏನ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ ನಂತರ. ಅಲ್ಲ, ಇಲ್ಲಿ ಸೌಂಡೇ ಬರಲ್ಲ ಅಂತಂದ್ರೆ ಇನ್ನೇನು ಮಾತು ಇಲ್ಲ ಅಂತ ನಮಗೋಸ್ಕರ ಬೇಡ್ಕೊಳೋದು? ಮಾತು ಹೇಳ್ದಿರೋಂಥ ರೀತಿಲಿ ಹೆಂಗ್ ಬೇಡ್ಕೊಳೋದು? ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಇದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಈ ವಾಕ್ಯನ ಇವಾಗ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಅದರ ಯಾಕೆ ಅಂತಂದ್ರೆ ಬೈಬಲಲ್ಲಿ ಒಂದು ಜಾಗದಲ್ಲಿ ಒಂಥರ ಹೇಳಿ ಇನ್ನೊಂದು ಜಾಗದಲ್ಲಿ ಇನ್ನೊಂಥರ ಹೇಳೋದಕ್ಕೆ ಖಂಡಿತವಾಗೇನಿಲ್ಲ, ಸಾಧ್ಯನೇ ಇಲ್ಲ. ಹಂಗಾರೆ ಇದು ಅರ್ಥ ಏನಪ್ಪಾ ಅಂತ ನಾವೇನ್ ಮಾಡ್ಬೇಕು, ತಿಳ್ಕೊಬೇಕು. ಅದರ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದೋಣ ನೋಡಿದ್ದೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಗೋಳಾಡುವಿಕೆಯು ಮಾತಿಲ್ಲವಾದರೆ ಅದು ಗೋಳಾಡುವಿಕೆಯೇ ಅಲ್ಲ ಎಂಬುದಾಗಿ ನಾವು ಪರಿಗಣಿಸುವುದಾದರೆ ಈ ಅರ್ಥ ವಿವರಣೆಯ ತಪ್ಪನ್ನು ಇನ್ನೂ ಹೆಚ್ಚಾಗಿ ಗಮನಿಸಬಹುದು. ಯಾಕಂದರೆ ಮಾತನಾಡದಿರುವುದು ಗೋಳಾಟವಾಗದು, ಆದರೆ ಸರ್ವಶಕ್ತ ದೇವರಾದ ಯೆಹೋವನ ಪ್ರಭಾವವು ಅಥವಾ ಶಕ್ತಿಯೂ ಆದ ಪವಿತ್ರಾತ್ಮನು ತನ್ನನ್ನು ಬುದ್ಧಿವಂತಿಕೆಯಿಂದ ಪ್ರಕಟಿಸಿಕೊಳ್ಳಲಾರನು ಎಂದು ನಾವು ಅರ್ಥೈಸುವುದಾದರೆ ಈ ವಚನವು ಅಷ್ಟೇ ವಿಚಿತ್ರವಾದುದು ಮತ್ತು ವಿರೋಧಾಭಾಸವಾದದ್ದು ಎಂಬುದಾಗಿ ಕಂಡುಬರುತ್ತದೆ. ಪೂರ್ವಕಾಲದಲ್ಲಿ ದೇವರ ಮನಸ್ಸು, ಚಿತ್ತವು, ಆತ್ಮವು ಪ್ರವಾದಿಗಳ ವಿಪುಲವಾದ ಮಾತುಗಳಲ್ಲಿ ಮತ್ತು ಕಾರ್ಯಗಳಲ್ಲಿ ಪ್ರಕಟಗೊಂಡಿತೆಂಬುದನ್ನು ನಾವು ಬಲ್ಲವರಾಗಿದ್ದೇವೆ. ಪವಿತ್ರಾತ್ಮನು ಈಗ ಕಡಿಮೆ ಶಕ್ತಿ ಅಥವಾ ಸಾಮರ್ಥ್ಯವುಳ್ಳವನಾಗಿದ್ದಾನೆಂದು ನಾವು ಊಹಿಸಲು ಸಾಧ್ಯವಿಲ್ಲ. ಹಾಗಾದರೆ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತಹ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಎಂಬ ಈ ವಾಕ್ಯಾಯನವು ಸೂಚಿಸುವುದಾದರೂ ಏನನ್ನು? ವೆರಿ ಗುಡ್, ಥ್ಯಾಂಕ್ ಯು. ತನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ನೋಡ್ಬೇಕಾರೆ ಏನಪ್ಪ ನೋಡ್ತೀರಿ ಅಂತಂದ್ರೆ ಇಲ್ಲಿ ಮಾತಿಲ್ದಂತ ನರಳಾಟ ಅಂತ ಹೇಳ್ತೀರಿ. ಅದರ ಹೆಂಗಪ್ಪ ಇದು ಮಾತಿಲ್ದಂತ ನರಳಾಟ? ಅದರ ಅದಕ್ಕೆ ನೋಡ್ಬೇಕಾರೆ ಈ ವಾಕ್ಯದ ಅರ್ಥ ಏನು? ಇವಾಗ ನರಳಾಟ ಅಂತ ಮನೆ ಏನಿರ್ಬೇಕು, ಒಂದು ಮಾತಂತ ಇದ್ದೇ ಇರ್ಬೇಕು. ಹಾಗಾದ್ರೆ ಮಾತೇ ಇಲ್ದಿರ ಅಂತೇಳಿ ನರಳಾಟ ಮಾಡೋಕ್ಕೆ ಹೆಂಗೆ ಸಾಧ್ಯ? ಹಾಗಾದ್ರೆ ಈ ಒಂದು ಮಾತಿನ ಅರ್ಥ ಏನು? ಅದರ ಮೊದಲನೇದು. ಎರಡನೇದು, ಪವಿತ್ರಾತ್ಮಗೆ ತನ್ನ ಒಂದಲ್ಲಿರೋಂಥ ಭಾವನೆಗಳನ್ನೇ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಿಲ್ಲ ಅಂತಂದ್ರೆ ಏನ್ರಿ, ಮಾತೇ ಬರೋಕ್ಕೆ ಆಗ್ತಾ ಇಲ್ಲ, ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಯಾವ ರೀತಿ ಒಂದು ವ್ಯಕ್ತಿಗೆ ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಅಲ್ವರ? ಖಂಡಿತವಾಗೂ ಸಾಧ್ಯ ಇಲ್ಲ. ಅದರ ವ್ಯಕ್ತಿಯ ಮೇಲೆ ಮಾತಾಡ್ಬೇಕಲ್ವಾ? ಅದರ ಮೂಗನ ಇಲ್ಲ, ದೇವ್ರಿಗೆ ಈಕ್ವಲ್ ಆಗಿರೋರು, ತ್ರೈಕತ್ವದಲ್ಲಿ ಒಬ್ಬರಾಗಿರೋರು ಮಾತಾಡಲೇಬೇಕಲ್ವ? ಹಂಗಾರೆ ಯಾಕಪ್ಪ ಮಾತಾಡ್ತಾ ಇಲ್ಲ? ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ವಾಕ್ಯನ ನಾವು ಪರಿಶೀಲನೆ ಮಾಡಬೇಕು. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ದೇವರು ಏನು ಯಾರ ಹತ್ರ ಮಾತಾಡಿದ್ದಾರೆ ಅಂತ ನೋಡೋದಂದ್ರೆ
ಬರೀ ಏನ್ರಿ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ಎಲ್ಲಾ ಪ್ರವಾದಿಗಳ ಬಾಯಿಂದ ದೇವ್ರು ಏನ್ ಮಾಡೋರಂತೆ ತನ್ನ ಮಾತುಗಳನ್ನ ಮಾತಾಡೋದು ನಾವು ಬೈಬಲ್ ಏನ್ ಮಾಡ್ತೀವಿ ನಾವು ಓದ್ತೀರಿ ಅದರ ನೋಡಿ ಓದನ ಆ ಎಲ್ಲಂದ್ರೆ 1 ಪೇತ್ರ 1 ಅಧ್ಯಾಯ 1 ಪೇತ್ರ 1 ಅಧ್ಯಾಯ ಆ 12ನೇ ವಾಕ್ಯ ಓದ್ರಿಂತೀರಿ. ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ 12th ವರ್ಸ್ ಯಾರು ಓದ್ರಿ? ಆದುದರಿಂದ ನೀವು ಈ ಸಂಗತಿಗಳನ್ನು ತಿಳಿದವರಾಗಿ ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದರೂ ಅವುಗಳನ್ನು ನಿಮಗೆ ಬ್ರದರ್ 1 ಪೇತ್ರ 1 ಪೇತ್ರ ಸ್ವರ್ಗದಿಂದ 1 ಕಳಿಸಲ್ಪಟ್ಟ ಅಧ್ಯಾಯ ಪರಿಶುದ್ಧಾತ್ಮನಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರು ಈಗ ನಿಮಗೆ ತಿಳಿಸುವಂತ ಮತ್ತು ದೂತರು ಕಣ್ಣಿಟ್ಟು ನೋಡಬೇಕೆಂದು ಅಪೇಕ್ಷಿಸುವಂತ ಕಾರ್ಯಗಳಲ್ಲಿ ತಮಗೋಸ್ಕರವಲ್ಲ, ಆದರೆ ನಮಗೋಸ್ಕರವೇ ಸೇವೆ ಮಾಡಿದರೆಂದು ಅವರಿಗೆ ಪ್ರಕಟವಾಯಿತು. ನೋಡ್ರ ಅವ್ರಿಗೆ ಪ್ರಕಟವಾಯಿತು ಅದರ ತಮಗೋಸ್ಕರ ಅಲ್ಲ, ನಮಗೋಸ್ಕರ ಏನ್ ಮಾಡಿದ್ರೆ ಪ್ರಕಟವಾಯಿತು ಅಂತ ಹೇಳ್ತಾರೆ. ಹಂಗಾದ್ರೆ ದೇವರು ಎಷ್ಟೋ ವಿಚಾರಗಳನ್ನ ದೇವ್ರ ಮಾಡಿದ್ರೆ ತನ್ನ ಭಕ್ತರುಗಳ ಮುಖಾಂತರ ಪ್ರವಾದಿಗಳ ಮುಖಾಂತರ ಪ್ರಕಟಪಡಿಸಿದ್ರೆ. ಹೆಂಗೆ ಪ್ರಕಟಪಡಿಸಿದ್ರೆ? ಮಾತೇ ಇಲ್ದಿರ ಅಲ್ಲ, ನರನಾಟಗಳ ಮುಖಾಂತರ, ಸೌಂಡೇ ಇಲ್ದಿರ, ಅರ್ಥನೇ ಆಗದ ರೀತಿಯಲ್ಲಿ ನರನಾಟಗಳ ಮುಖಾಂತರ ದೇವ್ರು ಮಾತಾಡೋರ ಅಂದ್ರೆ ಇಲ್ಲ ರೀ. ಅದರ ಹಂಗಾರೆ ದೇವರು ಸ್ಪಷ್ಟವಾಗಿ ಅರ್ಥ ಆಗಂತ ರೀತಿಯಲ್ಲಿ ಏನ್ ಮಾಡಿದ್ರೆ ಮಾತಾಡೋರೆ ಅಂದ್ರ. ಸೊ ಮತ್ತೆ ಈ ವಾಕ್ಯದ ಅರ್ಥ ಏನು? ಇಲ್ಲಿ ಯಾಕೆ ಪವಿತ್ರಾತ್ಮ ಅಂತ ಮಾತಿಲ್ಲಂತ ನರಳಾಟನಿಲ್ಲ? ಪವಿತ್ರಾತ್ಮ ದೇವ್ರಿಗೆ ಈಕ್ವಲಾಗಿರ್ಬೇಕು, ಅವ್ರಿಗೆ ಯಾಕಪ್ಪ ನರಳಾಟ? ಅವ್ರಿಗೆ ಯಾಕೆ ಮಾತೇ ಬರ್ತಾ ಇಲ್ಲ ಅಲ್ವರ? ಸೊ ಹಂಗಾರೆ ಇದು ಅರ್ಥ ಏನು ಅದರ? ಅನ್ನ ಕರ್ತನಲ್ಲಿ ಪ್ರೀತಿ ಅಂದ್ರೇ ಇಷ್ಟೊಂದು ಪ್ರಶ್ನೆಗಳಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಈ ವಾಕ್ಯನ ಹಂಗೆ ನೇರವಾಗಿ ಪವಿತ್ರಾತ್ಮ ಏನ್ ಮಾಡ್ತಾರೆ, ಅದೊಂದು ವ್ಯಕ್ತಿ ನಮ್ಮ ಸಂಗಡ ಮಾತಾಡ್ತದೆ, ನಮಗೋಸ್ಕರ ಕೂಡ ಮಾತಾಡ್ತದೆ, ಅವರು ಏನ್ರಿ ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಅಂತ ನಾವೇನ್ ಮಾಡಕ್ಬಿಡ್ತು ಭಾವನೆಗೆ ಕನ್ಕ್ಲೂಷನ್ಗೆ ಬರಕ್ ಹೋಗ್ಬಾರ್ದು. ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ, ದೇವರು ಒಬ್ಬನೇ, ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನೇ ಅಂತ 1 ತಿಮೋಥಿ 2ನೇ ಅಧ್ಯಾಯದಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಒಬ್ಬರೇ ಮಧ್ಯಸ್ಥರು ಇರಕ್ಕೆ ಸಾಧ್ಯ, ಬೇರೆ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇದು ವಾಕ್ಯದ ಅರ್ಥ ಏನು? ಈ ವಾಕ್ಯದ ಅರ್ಥ ಏನು ಅಂತ ನಾವೇನ್ ಮಾಡೋಣ ನೋಡೋಣ. ಓಕೆನಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನಾನು ಸಿಸ್ಟರ್ ಸ್ವಲ್ಪ ಮೈಕ್ ಹತ್ರ ಇಟ್ಕೊಂಡು ಓದ್ಬೇಕು. ದೇವರಾತ್ಮನು ಯಾಚಿಸುತ್ತಾನೆಂದು ಊಹಿಸುವುದೇ ತಪ್ಪು. ಇದಕ್ಕೆ ವ್ಯತಿರಿಕ್ತವಾಗಿ ನಮಗಾಗಿ ವಿಜ್ಞಾಪನೆ ಮಾಡುತ್ತಿರುವುದು ನಮ್ಮ ಸ್ವಂತ ಆತ್ಮವೇ. ಸಂತರಾತ್ಮಗಳು ದೇವರನ್ನು ಯಾಚಿಸುತ್ತಿರುತ್ತವೆ ಮತ್ತು ಅವುಗಳು ಕೆಲವೊಮ್ಮೆ ತನ್ನನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಲು ವಿಫಲಗೊಳ್ಳುತ್ತವೆ. ಈ ವಾಕ್ಯ ಭಾಗದ ದರ್ಶನ ಅದರ ಸಂಬಂಧಗಳೊಂದಿಗೆ ಈ ಅರ್ಥ ವಿವರಣೆಯ ಔಚಿತ್ಯತೆಯನ್ನು ಪ್ರಕಟಗೊಳಿಸುತ್ತದೆ. ಅಪೊಸ್ತಲನು ಪಾಪಭರಿತವಾದ ಮಾನವ ಕುಲವು ತನ್ನ ಬಂಧನದಲ್ಲಿನ ಗೋಳಾಡುವಿಕೆಯ ಬಗ್ಗೆಯಷ್ಟೇ ಇಲ್ಲಿ ಬರೆಯುವನಾಗಿದ್ದಾನೆ. ಭರವಸೆಯನ್ನು ಆತನು ನಮಗೆ ನೀಡುವನಾಗಿದ್ದಾನೆ. ಆಗ ಸಭೆಯು ದೇವರ ಮಕ್ಕಳು ತಮ್ಮ ವಿಮೋಚನಾ ಕರ್ತನೊಂದಿಗೆ ಮಹಿಮೆ ಹೊಂದಿಕೊಳ್ಳುವುದು. ವಚನಗಳು 19ರಿಂದ 21 ನೋಡಿರಿ. ನಂತರದಲ್ಲಿ ಆತನು ಈ ಲೋಕದ ನರಳಾಟದಿಂದ ಸಭೆಯ ಪ್ರಸ್ತುತ ಪರಿಸ್ಥಿತಿಯ ಕಡೆಗೆ ಸಾಗುತ್ತಾನೆ. ಅದರಲ್ಲಿ ನಾವು ಗೋಳಾಡುವವರಾಗಿದ್ದೇವೆ. ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದವನಾದರೋ ದೇವಪುತ್ರದ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 23ನೇ ವಚನ. ಥ್ಯಾಂಕ್ ಯು ಸಿಸ್ಟರ್. ಸರಿ, ಇಲ್ಲಿ ನೋಡ್ಬೇಕಾದ್ರೆ ಈ ಒಂದು ಏನ್ರಿ ಪವಿತ್ರಾತ್ಮ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಇದು ಯಾವ್ದಪ್ಪ ಅಂತ ನೋಡಿದ್ರೆ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡ್ತಾರೆ ಅಂತ ಹೇಳ್ಬೇಕಾದ್ರೆ ಏನ್ರಿ ನಮ್ಮ ಒಂದು ಭಾವನೆಗಳಿಗೆ ಏನ್ ಮಾಡ್ತಾರಂತೆ ಒಂದು ಸಾಕ್ಷಿ ಕೊಡ್ತಾರಂತೆ. ಅದರ ಹೇಗೆ? ಅದರ ಮಾತಿಲ್ದಂತ ಒಂದು ನರಳಾಟ ಅಂತಬಿಟ್ಟು. ಇವಾಗ ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಅಪೊಸ್ತಲ ಪೌಲ್ ಇಲ್ಲಿ ಯಾಕೆ ಸಭೆಯ ಒಂದು ವಿಚಾರನ ತಗೊಂಡ್ಬರ್ತಾ ಇದ್ದಾರೆ ಅಂತ ನಾವು ಓದ್ಬೇಕು. ನೀವು ರೋಮಾಪುರದಲ್ಲಿ 8ನೇ ಅಧ್ಯಾಯದಲ್ಲಿ ಓದ್ಕೊಂಡ್ ಬಂದ ಅಂತಂದ್ರೆ ಏನ್ರಿ ಇಲ್ಲಿ 19ನೇ ವಾಕ್ಯದಿಂದ ಹೇಳ್ತಾ ಇರೋದು ಯಾವ್ದಪ್ಪ ಅಂದ್ರೆ ಲೋಕದಲ್ಲಿರೋಂಥ ಒಂದು ಕಷ್ಟ ಸಂಕಟಗಳು, ಲೋಕದಲ್ಲಿರೋಂಥ ಒಂದು ವೇದನೆಗಳು, ಲೋಕದಲ್ಲಿ ಯಾಕೆ ದೇವ್ರು ಕೆಟ್ಟಿದ್ ಬಿಟ್ಟಿದ್ದಾರೆ, ಇವೆಲ್ಲ ಏನ್ ಮಾಡ್ತಾರೆ ಹೇಳ್ಕೊಂಡ್ ಬಂದ್ಬಿಟ್ಟು ಅದ್ರ ಉದ್ದೇಶ ಏನು ಅಂತ ಹೇಳ್ತಾರೆ. ನೋಡಿ ಓದೋಣ, ಯಾರು ಓದ್ರಿ ದಯವಿಟ್ಟು ಬೈಬಲ್ನ. ರೋಮಾಪುರದಲ್ಲಿ 8ನೇ ಅಧ್ಯಾಯ 19ನೇ ವಾಕ್ಯ.
ಓದ್ರಿ ಯಾರಾದ್ರ? ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ನೋಡ್ರ, ಇಲ್ಲಿ ಹೇಳೋದೇನಪ್ಪ ಅಂದ್ರೆ, ಜಗತ್ತು ದೇವಪುತ್ರರ ಮಹಿಮೆ ಯಾವಾಗ ಆಗ್ತಾರೆ ಅಂತ ಅಂದ್ಬಿಟ್ಟು ಎದುರು ನೋಡ್ತಾರಂತೆ. ಅಂದ್ರೆ ಯಾರು ಜಗತ್ತು? ಇಡೀ ಲೋಕ. ದೇವರ ಪುತ್ರರು ಅಂದ್ರೆ 1,44,000 ಚಿಕ್ಕ ಹಿಂಡು. ಇವ್ರು ಯಾವಾಗ ತನ್ನ ಓಟನ ಓಡಿ ಮುಗಿಸ್ತಾರೆ ಅಂತ ಅಂದ್ಬಿಟ್ಟು ಇಡೀ ಲೋಕ ಜನಗಳು ಏನ್ ಮಾಡ್ತಾರೆ? ಬಹು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಕಾಯ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ, ಒಂದು ಲೋಕ ಜನಗಳಿಗೆ 1,44,000 ಬಗ್ಗೆ ಗೊತ್ತಾದ್ರೆ ಗೊತ್ತೇ ಇಲ್ಲ ರೀ ಅದರ. ಆದ್ರೆ ಇಂಡೈರೆಕ್ಟ್ ಆಗಿ ಅವರು ಏನಕ್ಕೆ ಎದುರು ನೋಡ್ತಾ ಇದ್ದಾರೆ ಇಡೀ ಲೋಕ ಜನಗಳು ಅಂದ್ರೆ, ಏನೋ ಒಂದು ಒಳ್ಳೆ ಕಾಲ ಬರ್ತದೆ, ಏನೋ ಒಂದು ಒಳ್ಳೆ ಆಶೀರ್ವಾದದ ಒಂದು ಸಮಯಗಳು ಬರ್ತದೆ, ಅದರ ಏನೋ ಒಂದು ಸಮಾಧಾನದ ಒಂದು ಸಮಯಗಳು ಬರ್ತದೆ ಅಂದ್ಬಿಟ್ಟು ಇದು ಪ್ರತಿಯೊಬ್ಬರು ಜನಗಳ ಮನಸ್ಸಲ್ಲಿ ಏನಾಗಿದೆ ಇದೆ ನೋಡಿ. ಲೋಕದಲ್ಲಿ ಎಷ್ಟೇ ಕಷ್ಟ ಬರಲಿ ಎಲ್ಲಾ ಮನುಷ್ಯರು ಮಾಡಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ತನ್ನ ಜೀವನ ಅಂತ್ಯ ಮಾಡ್ಕೊಂಡು ಹೋಗಲ್ಲ. ಯಾಕೆಂದ್ರೆ ಇಲ್ಲಪ್ಪ ಪರವಾಗಿಲ್ಲ, ಏನೋ ಒಂದು ಕಷ್ಟ ಬಂದ್ರೆ ಕೆಟ್ಟದ್ದು ಬಂದ್ರೆ ನೆಕ್ಸ್ಟ್ ಒಳ್ಳೇದೇನಾಗ್ತದೆ ಬರ್ತದೆ ಅನ್ನೋ ನಂಬಿಕೆ ಇದೆ. ಅದರ ಈ ನಂಬಿಕೆ, ಅವರಲ್ಲಿರೋಂಥ ಈ ನಂಬಿಕೆ ಏನು ನೆರವೇರಬೇಕು ಅಂದ್ರೆ ದೇವ್ರ ಯೋಜನೆ ಪ್ರಕಾರ ಏನಾಗಬೇಕು ಅದರ ಏನ್ರಿ? ದೇವರ ಮಕ್ಕಳು ಯಾರೋ ಚಿಕ್ಕ ಹಿಂಡು ಏನಾಗಬೇಕು? ಆ ದೇವರ ಮಹಿಮೆಯಲ್ಲಿ ಸೇರ್ಬೇಕು, ದೇವರ ಒಂದು ಏನ್ರಿ ಒಂದು ಸಮಕ್ಷಮದಲ್ಲಿ ಸೇರ್ಬೇಕು, ಓಡೇ ಮಾಡ್ಬೇಕು, ಮುಗಿಸ್ಬೇಕು. ಇದಕ್ಕಾಗಿ ಆ ಲೋಕ ಜನಗಳಿರೋಂಥ ಆಸೆ ಅದು ಏನ್ರಿ ಬಹು ಲವಿಕೆಯಿಂದ ಎದುರು ನೋಡ್ತಾ ಇದೆ, ಬಹು ಕುತೂಹಲದಿಂದ ಏನ್ ಮಾಡ್ತಾರಂತೆ? ಎದುರು ನೋಡ್ತಾರಂತೆ. ಸರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ ನೋಡಿ. ಹೇಳ್ತಾರೆ ಲೋಕದ ಬಗ್ಗೆ. ಆಮೇಲೆ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ನೋಡ್ರ, ಹಿಂಗೆ ಹೇಳ್ಬಿಟ್ಟು ಏನ್ ಮಾಡ್ತಾರೆ? ಈ ಒಂದು ಕಾರಣದಿಂದ ಏನಪ್ಪ, ಜಗತ್ಗೆಲ್ಲರಿಗೂ ಏನಿದೆ ಅಂತೆ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ, ಅದರಿಂದ ದೇವರು ಇವಾಗ ಏನಕ್ಕಪ್ಪ ಕೆಟ್ಟಿಗೆ ಬಿಟ್ಟವ್ರೆ ಅಂತ ಕಾರಣ ಹೇಳ್ತಾರೆ. ಜಗತ್ತು ಹೀಗಿರ್ಬೇಕಾದ್ರೆ ಏನ್ರಿ ಎಲ್ಲರಿಗೂ ಒಳ್ಳೇದಾಗ್ತಾರೆ ಅಂದ್ಬಿಟ್ಟು ಒಂದು ನಿರೀಕ್ಷೆ ಇರ್ಬೇಕಾದ್ರೆ, ಜಗತ್ತಿನ ದೇವರು ಏನಕ್ಕೆ ವ್ಯರ್ಥತ್ವಕ್ಕೆ ಒಳಗೆ ಮಾಡಿದ್ದಾರೆ? ವ್ಯರ್ಥತ್ವ ಅಂತ ನಾವು ಬೈಬಲ್ ಎಲ್ಲಿ ಓದ್ತೀರಿ ಅಧಿಕವಾಗಿ? ವ್ಯರ್ಥ ಅಂತ ಸತ್ಯವೇದಲ್ಲಿ ಎಲ್ಲಿ ಓದ್ತೀರಿ ಅಧಿಕವಾಗಿ ನಾವು? ಪ್ರಸಂಗಿ. ಅಲ್ರ? ಸೊ ಪ್ರಸಂಗಿ ಪುಸ್ತಕದಲ್ಲಿ ಅಧಿಕವಾಗಿ ವ್ಯರ್ಥ ಅಂತ ಓದ್ತೀರಿ. ಏನು ವ್ಯರ್ಥ? ಲೋಕದಲ್ಲಿ ಮನುಷ್ಯನ್ಗೆ ಕೊಟ್ಟಿರಂತ ಎಲ್ಲ ಅನುಭವಗಳನ್ನ ಸೊಲೊಮೋನ್ ಅನುಭವಿಸ್ಬಿಡ್ತಾನ್ರಿ. ಅನುಭವಿಸ್ಬಿಟ್ಟು ಏನ್ ಮಾಡ್ತಾನೆ? ಎಲ್ಲವೂ ವ್ಯರ್ಥ ಅಂತ ಹೇಳ್ತಾರೆ. ಯಾವ ಅನುಭವಗಳು? ಪಾಪದ ಅನುಭವಗಳು. ಯಾವ ಅನುಭವಗಳು? ಸುಖ ಭೋಗಗಳ ಅನುಭವಗಳು. ಯಾವ ಅನುಭವಗಳು? ಸಂತೋಷವಾಗಿ ತುಂಬಾ ಏನ್ರಿ ಮಜಾ ಮಾಡೋ ಅಂತ ಅನುಭವಗಳು. ಎಲ್ಲ ಅನುಭವಿಸ್ಬಿಟ್ಟು ಸೊಲೊಮೋನ್ ಹೇಳ್ತಾನೆ ಅದೆಲ್ಲ ಕರೆಕ್ಟು ಅಂತ ಹೇಳ್ತಾನೆ ಅಂದ್ರೆ ಇಲ್ಲ ರೀ, ಅದೆಲ್ಲ ಏನ್ರಿ ವ್ಯರ್ಥವೇ ಹೇಳ್ತಾರೆ. ಅಂದ್ರೆ ಲೋಕದಲ್ಲಿರುವಂತ ಮನುಷ್ಯರಿಗೆ ದೇವ್ರು ಕೊಟ್ಟಂತ ಅನುಭವ ಇದೆಯಲ್ಲ, ಇದನ್ನ ಬೈಬಲ್ ಏನ್ ಮಾಡ್ತಾರೆ? ವ್ಯರ್ಥ ಅಂತ ಹೇಳ್ತಾರೆ. ಇವಾಗ ರೋಮಪುರದಲ್ಲಿ ಏನ್ ಮಾಡ್ತಾರೆ ಅಪೊಸ್ತಲ ಪೌಲು? ದೇವರು ಇಡೀ ಜಗತ್ತನ್ನ ಈ ವ್ಯರ್ಥತ್ವಕ್ಕೆ ಕೊಟ್ರಂತೆ, ಒಪ್ಪಿಸ್ಬಿಟ್ರಂತೆ. ಹೋಗ್ರಪ್ಪ, ನೀವು ಅನುಭವಿಸ್ರಪ್ಪ, ನೀವೆಲ್ಲ ತರ ಅನುಭವಿಸ್ರಿ, ಇಷ್ಟ ಬಂದಂತ ರೀತಿಯಲ್ಲಿ ಬದುಕಳ್ರಿ, ಇಷ್ಟ ಬಂದಂತ ರೀತಿಯಲ್ಲಿ ನಿಮ್ಗೆ ಹೆಂಗ್ ಆಗ್ತಾರೆ ನೀವೇನ್ ಮಾಡಿ, ನೀವು ಸಂತೋಷವಾಗಾರ ಇರಿ, ದುಃಖವಾಗಿರಿ, ಗಲಾಟೆ ಮಾಡ್ಕೊಳ್ಳಿ, ಜಗಳ ಮಾಡ್ಕೊಳ್ಳಿ, ಓಡಾಡ್ಕೊಳ್ಳಿ, ಹೆಂಗಾರ ಇರ್ರಿ, ನಿಮ್ಗೇನ್ ಮಾಡ್ಬಿಟ್ಟಿರಿ, ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಏನಕ್ಕೆ? ವ್ಯರ್ಥತ್ವಕ್ಕೆ ಒಳಗಾದದ್ದು ಸ್ವಇಚ್ಛೆಯಿಂದ ಅಲ್ಲ ಅಂತ ಹೇಳ್ತಾರೆ. ಏನ್ ಸ್ವಇಚ್ಛೆ? ಮನುಷ್ಯ ಬಂದ್ಬಿಟ್ಟು ಅಯ್ಯೋ ಪಾಪ ಮಾಡಬೇಕು, ಕೆಟ್ಟದ್ದನ್ನ ಅನುಭವಿಸ್ಬೇಕು, ಅಯ್ಯೋ ಅನುಭವ ಇಲ್ಲ, ಇದೆಲ್ಲ ನಾವು ಏನ್ ಮಾಡಲೇಬೇಕು, ಪಾಪ ಮಾಡಲೇಬೇಕು, ಪಾಪನ ಇದು ಅನುಭವಿಸ್ಬೇಕು ಅಂದ್ಬಿಟ್ಟು ಮಾಡಲಿಲ್ಲ. ಬೇಕಂತ ಮಾಡಿದ್ನ ಆದಮ್ ಪಾಪನ? ಇದೆ ಅಂತ ಹೇಳಿದ್ರೆ ಅಣ್ಣ ತಿನ್ಬೇಕಾದ್ರೆ ಬೇಕು ಅಂತ ತಿನ್ಬೇಕು ಅಂತ ಇಲ್ಲ ರೀ. ಸನ್ನಿವೇಶ ಹಂಗಿತ್ತು, ಏವಾಳ್ ತಿನ್ಬಿಟ್ಟಿದ್ಲು, ಅವನಿಗೆ ಬೇರೆ ಆಪ್ಷನ್ನೇ ಇಲ್ಲ ರೀ ಅಲ್ವರ. ವಾಲಿಯಂಟ್ರಾಗಿ ತಿಂದ, ಆದ್ರೆ ಬೇಕು ಅಂತ ಏನ್ ಮಾಡಿಲ್ಲ, ಬೇಕು ಅಂತ ತಿನ್ನಿಲ್ಲ ರೀ ಅಲ್ವರ. ಅಂದ್ರೆ ಆ ಸನ್ನಿವೇಶ ಹಂಗಿತ್ತು ಅಂದ್ರೆ ಆಡಮ್ಗೆ ಬೇರೆ ಚಾಯ್ಸೇ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆ ತಿನ್ಬಾರ್ದಾಗಿರೋಂಥ ಹಣ್ಣನ್ನ ಏನ್ ಮಾಡ್ತಾರೆ, ಅವ್ನು ತಿಂತಾನೆ ಅಲ್ವರ. ಅದಕ್ಕೆ ಬೇಕು ಅಂತ ಏನ್ ಮಾಡ್ಲಿಲ್ಲ ರೀ ಅಲ್ಲಿ, ಮಾಡಿಲ್ಲ ರೀ ಅದರ. ಏನ್ರಿ ಅದಕ್ಕೆ ಏನ್ರಿ ವ್ಯರ್ಥತ್ವಕ್ಕೆ ಒಳಗಾದದ್ದು ಸ್ವಇಚ್ಛೆಯಿಂದಲ್ಲ, ಒಳಪಡಿಸಿದವನ ಸಂಕಲ್ಪದಿಂದಲೇ. ಅದರ ಏನು ಒಳಪಡಿಸ್ತವ್ರು? ಈ ವ್ಯರ್ಥತ್ವಕ್ಕೆ ಇಡೀ ಜನಾಂಗದವನ್ನು, ಇಡೀ ಜಗತ್ತನ್ನು ವ್ಯರ್ಥತ್ವಕ್ಕೆ ಒಳಪಡಿಸಿದ ಯಾರು? ಮನುಷ್ಯರನ್ನ ಅನುಭವಿಸಿ ಅಂತ ಬಿಟ್ಟಿದ್ದು ದೇವರು. ಹಂಗಾರೆ ದೇವರ ದೇವರು ದೇವರೊಂದು ಪ್ಲಾನ್ ಇಟ್ಕೊಂಡು ಏನ್ ಮಾಡವ್ರೆ? ಇದನ್ನೆಲ್ಲ ಬಿಟ್ಟವ್ರಂತೆ. ಏನ್ ಪ್ಲಾನ್ ಅದು?
ಏನ್ರಿ ಅದಕ್ಕೂ ಒಂದು ನಿರೀಕ್ಷೆ ಇದೆ, ಪ್ಲಾನ್ ಇದೆ ಅಲ್ವರ. ಇವಾಗ ಮಕ್ಳುಗಳು ಹೇಳಿ ಮಾತು ಕೇಳಲ್ಲ ಅಂದ್ರೆ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಹೇಳಿ? ಕೆಲವೊಂದು ರೀತಿಯಲ್ಲಿ ತಿತ್ತಾರೆ, ಮುದ್ದಾದ ರೀತಿಯಲ್ಲಿ ಮಾತುಗಳ ಮುಖಾಂತರ ತಿತ್ತಾರೆ. ಅದು ಕೇಳಿಲ್ಲ ಅಂತಂದ್ರೆ ಸ್ವಲ್ಪ ಹೊಡಿತಾರೆ. ಅದೂ ಏನ್ರಿ ಹೊಡೆದು ಕೂಡ ಕೇಳಿಲ್ಲ ಅಂತಂದ್ರೆ ಅನುಭವಿಸೋದಿಕ್ಕೆ ಬಿಟ್ಬಿಡ್ತಾರೆ. ಅನುಭವಿಸ್ಲಿ ಹೋಗಿ, ಹೆಂಗಾರ ಅನುಭವಿಸ್ಕೊ ಹೋಗು ಅಂತ. ಯಾಕೆ? ಆ ಅನುಭವದಲ್ಲಿ ತಂದೆ ತಾಯಿಗಳಿಗೇನಿದೆ, ಒಂದು ನಿರೀಕ್ಷೆ ಇದೆ, ಒಳ್ಳೇದಾಗ್ತದಪ್ಪ, ಏನೋ ಒಳ್ಳೇದು ಕಲಿತಾನೆ ಅಂತ ಅಂದ್ಬಿಟ್ಟು ಅಲ್ವರ. ಆಮೇಲೆ ಮುಂದಕ್ಕೆ ಓದಿ, ಈಗ ಎಲ್ಲಿ ನಿಲ್ಸಿದ್ರು ಬೈಬಲ್ನ ಹಂಗೆ ಮುಂದಕ್ಕೆ ಓದಿ ಇಷ್ಟ. ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ನೋಡ್ರ, ನಾಶನದಿಂದ ವಿಮೋಚನೆ ಹೊಂದಿ, ರಕ್ಷಣೆ ಹೊಂದಬೇಕು, ವಿಮೋಚನೆ ಹೊಂದಬೇಕು. ಹೊಂದ್ಬಿಟ್ಟು ಎಲ್ಲಿಗೆ ಬರಬೇಕು? ದೇವರ ಮಕ್ಕಳಾಗ ಒಂದು ಪಾಲಿಗೆ ಇವ್ರು ಕೂಡ ಏನಾಗಬೇಕು? ಬರ್ಬೇಕು. ಇವರು ಕೂಡ ದೇವ್ರ ಮಕ್ಕಳಾಗಬೇಕು ಅಂತ ಅಂದ್ಬಿಟ್ಟೇನ್ರಿ ದೇವ್ರ ಉದ್ದೇಶ. ದೇವ್ರ ಲೋಕದಲ್ಲಿ ಇಷ್ಟು ಕೆಟ್ಟದೆಲ್ಲ ಬಿಟ್ಟವ್ರು ಗೊತ್ತಾ? ಏನಕ್ಕೆ? ಮನುಷ್ಯನ್ಗೆ ಅಧಿಕವಾಗಿ ಕೆಟ್ಟದ್ದು ಬಿಟ್ಟಷ್ಟು ಅವ್ನು ಕೆಟ್ಟದ್ದು ಏನು ಮಾಡ್ತಾನೆ ಹೇಳಿ? ಅನುಭವಿಸಿದ ಮೇಲೆ ಕೆಟ್ಟದನ್ನ ಅಧಿಕವಾಗಿ ದ್ವೇಷ ಮಾಡ್ತಾನೆ. ಬೈಬಲ್ನಲ್ಲಿ ಒಂದು ಕತೆ ಇದೆ, ಕೇಳಿದ್ರಾ? ಏನ್ರಿ ಏನ್ರಿ ತಾಮಾರ್ ಕೇಳಿದ್ರಾ? ದಾವೀದನ್ಗೆ ಮಗಳಿದ್ಲು ತಾಮಾರ್, ಕೇಳಿದ್ರ ಕತೆನ? ಕೇಳಿದ್ರ? ಇಲ್ಲ, ನಿಮ್ಗೆ ಕೇಳ್ತಾರಲ್ಲ. ಕತೆ ಕೇಳಿದ್ವಿ ಬ್ರದರ್. ಸರಿ, ತಾಮಾರ್ಗೆ ಅಣ್ಣ ಇರ್ತಾನೆ. ಏನು ಅಣ್ಣನ ಹೆಸರು? ಅಬ್ಷಾಲೋಮ. ತಾಮಾರ್ಗೆ ಅಣ್ಣ ಅಮೋನಿಯಾ ಇನ್ನೊಬ್ಬ ಚಿಕ್ಕಮ್ಮನ ಮಗ. ವೆರಿ ಗುಡ್. ಇಲ್ಲಪ್ಪ, ಅಮೋನ್ ಏನ್ ಮಾಡ್ತಾನೆ? ಮ್ಯೂಟ್ ತೆಗಿಯೋದು ಲೇಟ್ ಆಯ್ತು. ಇರ್ಲಿ ಬಿಡಿ, ತೊಂದರೆ ಇಲ್ಲ, ನೋ ಇಶ್ಯೂಸ್. ವೆರಿ ಗುಡ್ ಅಲ್ವರ. ಸೊ ಅಬ್ಸಲೋಮ್ ತಾಮಾರು ಏನ್ರಿ ಅಣ್ಣ ತಂಗಿರಿ. ಅಬ್ಸಲೋಮನೇ ಎಷ್ಟು ಸುಂದರವಾಗಿದ್ದ ಅಂದ್ರೆ ತಾಮಾರ್ ಎಷ್ಟು ಸುಂದರವಾಗಿರ್ಬೇಕು ಯೋಚನೆ ಮಾಡಿದ್ರಿ. ಈ ತಾಮಾರು ಎಷ್ಟು ಸುಂದರವಾಗಿಲ್ಲ ಅಂದ್ರೆ ಅವ್ರ ಮೇಲೆ ಮನಸ್ಸು ಯಾರು ಬಂದ್ಬಿಡ್ತಾನೆ? ಅಮ್ಮೋನ್ಗೆ ಬಂದ್ಬಿಡ್ತಾನೆ. ಅಮ್ನೋನ್ ಅಂದ್ರೆ ಅಮ್ನೋನ್ ಯಾರಪ್ಪ ಅಂತಂದ್ರೆ ದಾವಿದನ ಮಗ ರೀ. ತನ್ನ ಸ್ವಂತ ಏನ್ರಿ ತಂಗಿ, ಸ್ವಂತ ತಂಗಿ ಏನ್ರಿ ಬೇರೆ ಹೆಂಡತಿಯಿಂದ ಹುಟ್ಟಿರೋಂಥ ಮಗ. ಅದರ ತಂಗಿ ಥರನೇ ಆ ತಂಗಿ ಮೇಲೆ ಒಂದು ತುಂಬಾ ಮನಸ್ಸು ಬಂದ್ಬಿಡ್ತಾರ್ರಿ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಇವನು ಹೊಂಚಾಗ್ತಾ ಇರ್ತಾನೆ. ಒಂದು ದಿನ ಏನ್ರಿ ತಾಮಾರ್ ಬಂದ ತಾಮಾರನ್ನ ಕೆಡಿಸ್ಬಿಡ್ತಾನ್ರಿ. ಅದರ ಅದು ತುಂಬಾ ಬೇಜಾರಾಗ್ಬಿಡ್ತಾರೆ. ಅದರ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಂತ ಹೇಳ್ತಾರೆ ಬೈಬಲ್ನಲ್ಲಿ. ಅದು ಯಾವಾಗ ತಾಮಾರ್ನ ಕೆಡಿಸ್ಬಿಡ್ತಾನೋ ಏನ್ರಿ ಅಮ್ನೋನ್ಗೆ ಅವಳ ಮೇಲೆ ಅಷ್ಟು ದ್ವೇಷ ಬಂದ್ಬಿಡ್ತಾರೆ. ಎಷ್ಟು ಪ್ರೀತಿ ಮಾಡ್ತಾ ಇದ್ನೋ ಅದಕ್ಕಿಂತ ಅಧಿಕವಾದಷ್ಟು ದ್ವೇಷ ಅಮ್ನೋನ್ಗೆ ಏನಾಗ್ಬಿಡ್ತಾರೆ, ತಾಮಾರ್ ಬಂದ್ಬಿಡ್ತಾರೆ. ತಾಮಾರ್ನ ನೋಡೋದೇ ಇಲ್ಲ ರೀ ಅವನು, ಓಡಿಸ್ಬಿಡ್ತಾನೆ ಹೌದರ. ಸೊ ಇದು ಏನ್ರಿ ಕೆಟ್ಟತನದ ಅನುಭವ. ಲೋಕಕ್ಕೂ ದೇವ್ರು ಇದೇ ಥರ ಮಾಡೋದು. ಯಾವ್ದನ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ ನೋಡ್ರಿ ಅಂತೀನಿ, ಬಿಡ್ತಾರೆ ದೇವ್ರು ಅನುಭವಿಸ್ರಿ ಅಂತ. ಅನುಭವಿಸ್ರಿ ಹೋಗಿರಿ ಅಂತ ಹೇಳ್ಬಿಟ್ಟು. ಅದರ ಜಗಳ ಆಡ್ಬೇಕಾ, ಕಿತ್ತಾಡ್ಬೇಕಾ, ಯುದ್ಧಗಳಾಡ್ಬೇಕಾ, ಅದರ ಅವ್ರು ಇವ್ರನ್ನೆಲ್ಲ ಸಾಯಿಸಾಕ್ಬೇಕಾ, ಮಾಡ್ಕೊಳ್ರಿ, ಅನುಭವಿಸ್ರಿ. ಎಲ್ಲ ಅನುಭವಿಸಿ ಅನುಭವಿಸಿ ಹೆಂಗಾಗ್ಬಿಡ್ಬೇಕು ಅಂತಂದ್ರೆ ಬೇಜಾರಾಗ್ಬಿಡ್ಬೇಕು ಲೈಫಲ್ಲಿ. ಇವೆಲ್ಲ ಮನುಷ್ಯ ಇವೆಲ್ಲ ಮಾಡ್ತಾವ್ರ, ಯಾಕಪ್ಪ ಬೇಕು ಈ ಲೈಫೇ ಬೇಡಪ್ಪ ಅನ್ಸ್ಬಿಡ್ಬೇಕು. ಆ ಥರ ಒಂದು ಫ್ರಸ್ಟ್ರೇಷನ್ ಲೆವೆಲ್ಗೆ ದೇವರು ಜಗತ್ತನ್ನ ಏನ್ ಮಾಡ್ತಾರೆ, ಕರ್ಕೊಂಡೋಗ್ತಾರೆ ಅಂತ. ಅದನ್ನ ಹೇಳಿದ ವಾಕ್ಯದಲ್ಲಿ ಅಲ್ವರ, ಅದಕ್ಕೂ ಏನಿದೆ ಒಂದು ನಿರೀಕ್ಷೆ ಉಂಟು. ಅಂದ್ರ ಎಲ್ಲವನ್ನೂ ಅನುಭವಿಸಿದ್ಮೇಲೆ ಏನಾಗ್ತಾರಂತ ಅವರು ದೇವರ ಮಕ್ಕಳಾಗ್ತಾರಂತೆ. ದೇವರ ಮಕ್ಕಳದ ಒಂದು ಸೌಭಾಗ್ಯಕ್ಕೆ ಏನ್ ಮಾಡ್ತಾರಂತೆ, ಸೇರ್ತಾರಂತೆ. ಅದಕ್ಕೆ ಯೋಬ್ ಹೇಳ್ತಾನೆ ಗೊತ್ತಾ, ದೇವರು ಮನುಷ್ಯನ ಹೆಂಗ್ ಮಾಡ್ತಾರಂತೆ, ಯಾವ ತರ ಚಿನ್ನದ ತರ ಮಾಡ್ತಾರೆ. ಓದಿದ್ದೀರಾ ಬೈಬಲಲ್ಲಿ? ಬೈಬಲ್ ಓದಿದ್ದೀರಾ? ಯೋಬ್ ಹೇಳ್ತಾನಲ್ಲ, ಮನುಷ್ಯನ ದೇವ್ರೇನ್ ಮಾಡ್ತಾರಂತೆ, ಬಂಗಾರದ ತರ ಮಾಡ್ತಾರೆ ಅಂತ. ಯಾವ ಬಂಗಾರ ಗೊತ್ತಾ? ಪುಟಕ್ಕೆ ಹಾಕಿದ 7 ಸಾರಿ ಪುಟಕ್ಕೆ ಹಾಕಿದ. ಅಯ್ಯೋ 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 ಅಯ್ಯೋ, ಪುಟಕ್ಕೆ ಹಾಕಿದ ಅಕ್ಕ ಸಾಲಿಗರು ಬಿಡೋ ಬಿದ್ರಲ್ಲಿ ಬೆಂಕಿಯಿಂದ ಹೊಳಿತದ. ಅದಾ ಯೋಬನ ಪುಸ್ತಕದಲ್ಲಿ ಏನ್ರಿ ಓದಿ ಅಂತೀನಿ. 22-24 ನೋಡ್ರಿ. ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು, ಓಫೀರ್ ದೇಶದ ಅಪರಂಜಿಯನ್ನು
ಹೊಳೆಗಳ ಬಂಡೆಗಳಿಗೆ ಎಸೆದು ಬಿಡು. ಒಂದು ನಿಮಿಷ ಇರ್ತೀನಿ, ಒಂದು ನಿಮಿಷ. ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಹೇಳಿ. ಓಪಿರ್ ದೇಶ. ಇಲ್ಲ ಒಂದು ನಿಮಿಷ ರೀ, ಒಂದು ನಿಮಿಷ ರೀ. 22 ಬರ್ತದೆ ರೀ, ಒಂದು ನಿಮಿಷ ಹೇಳ್ತೀನಿ. ಐ ವಿಲ್ ಮೇಕ್ ಮ್ಯಾನ್ ಪ್ರೆಷಸ್ ದನ್ ದ ಗೋಲ್ಡ್ ಆಫ್ ಅಪೀರ್ ಅಂತ ಹೇಳ್ತಾರೆ. ಒಂದು ನಿಮಿಷ ರೀ ಅಂತೀರಿ. ರೀ ನಿಮಿಷ. ಏಷಯ, ಸಾರಿ, ಏಷಯ 13:12. ಏಷಯ 13:12 ಓದಿ. ಮನುಷ್ಯರನ್ನು ಅಪರಂಜಿಗಿಂತಲೂ ಮಾನವರನ್ನು ಓಪೀರಿನ ಬಂಗಾರಕ್ಕಿಂತಲೂ ಅಪರೂಪವಾಗುವಂತೆ ಮಾಡುವೆನು. ನೋಡ್ರ, ಅಪರೂಪವಾಗಿ ಅಂತ ಮಾಡ್ತಾರಂತೆ. ಇವಾಗ ಚಿನ್ನದ ಬೆಲೆ ಏನೈತೆ, ಒಬ್ಬ ಮನುಷ್ಯ ಅಷ್ಟು 100 kg ಅಂತ ಅವನ್ರಿ ಅದರ ಎಷ್ಟು ತೂಕ ಅದೇನ್ರಿ, ಮನುಷ್ಯನ ಅಷ್ಟು ಬೆಲೆ ಉಳ್ಳಂತ ಮಾಡ್ತಿರ್ತಾರೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಕೊಟ್ಟವಾಗ ಅವನಲ್ಲಿರೋಂಥ ಟ್ಯಾಲೆಂಟು ಏನ್ರಿ ಮತ್ತೆ ಯಾರಲ್ಲೂ ಸಿಕ್ಕಲ್ಲ ನೋಡ್ರಿ. ಈ ಥರ ಒಂದು ಸೂಪರ್ ಆಗಿರುತ್ತೆ ಜನ್ರೇಷನ್ ಇದೆ ಗೊತ್ತಾ, ಇದು ಎಕ್ಸಲೆಂಟ್ ರೀ. ಇದಕ್ಕೆ ಎಕ್ಸ್ಪೀರಿಯನ್ಸ್ ಅನ್ನೋದು, ಅದಕ್ಕೆ ನಿರೀಕ್ಷೆ ಉಂಟು. ದೇವ್ರ ಮಕ್ಕಳಾಗೋದಕ್ಕೆ ಅವರು ಕೂಡ ಏನಾಗ್ತಾರೆ, ಆಗ್ತಾರೆ. ಆದರೆ ಪರಲೋಕದ ರಕ್ಷಣೆ ಇಲ್ಲ, ಭೂಲೋಕದ ರಕ್ಷಣೆ ಸರಿ. ಇವಾಗ ಹೇಳ್ಬಿಟ್ಟು ಇವಾಗ ರೋಮಾಪುರದಲ್ಲಿ ಬನ್ನಿ. ಅನುಭವ ಕೊಟ್ಟಿದ್ದೇನಕ್ಕೆ, ಕೆಟ್ಟದೆಲ್ಲ ಬಿಟ್ಟಿದ್ದೇನಕ್ಕೆ, ಏನಕ್ಕೆ ಮನುಷ್ಯರು ಅನುಭವ ಪಡ್ಕೊಂಡು ದೇವ್ರ ಮಕ್ಕಳಾಗ್ಲಿ ಅಂತ ಅಲ್ವಾ. ಇವಾಗ ರೋಮಾಪುರದಲ್ಲಿ 8ನೇ ಅಧ್ಯಾಯ 21 ಓದಿದ್ರಿ, 22 ಓದಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ನೋಡ್ರ, ಇದು ಮಾತ್ರವಲ್ಲದೆ ಜಗತ್ತೆಲ್ಲ ಇದುವರೆಗೆ ಏನಾಗ್ತದೆ, ನಳ್ಟ ಪ್ರಸವ ವೇದನೆ ಪಡ್ತಾನೆ ಐತೆ. ನಳ್ತಾ ಇದೆ, ನಳ್ಳಾಟ ಇಲ್ವಾ ಹೋಗ್ತದೆ, ಓಡಾಟವು ಕಟಕಟ ಹಳ್ಳಿದೆಲ್ಲ ಐತೆ, ಎಲ್ಲ ಐತೆ. ಎಲ್ಲಾ ತರ ಒಂದು ಕಷ್ಟ ಸಂಕಟಗಳನ್ನ ಮನುಷ್ಯ ಅನುಭವಿಸ್ತಾನೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದುವರೆಗೂ ಅನುಭವಿಸ್ತಾನೆ, ಬಿಡುಗಡೆ ಆಗ್ಬೇಕು ಅಂತ ಕಾಯ್ತಾನೆ ಅಂತ ಮನುಷ್ಯ. ನೆಕ್ಸ್ಟ್ ಆಮೇಲೆ ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಇವಾಗ ನಾವೇನ್ ಮಾಡ್ತಾ ಇದ್ರಿ, ನಾವಂತೂ ಸತ್ಯ ಗೊತ್ತು, ಪುನರ್ತನ ಗೊತ್ತು, 1000 years ಗೊತ್ತು ಅಂತ ನಾವೆಲ್ಲ ಸಂತೋಷವಾಗಿ ಜಾಲಿಯಾಗಿ ಆಡಾಡ್ಕೊಂಡಿದ್ದೀರಾ ಅಂದ್ರೆ ಇಲ್ಲ ರೀ. ನಮ್ಮಲ್ಲಿ ಕೂಡ ಏನಾಗಿದೆ, ಕಷ್ಟ ಸಂಕಟ ಐತೆ. ಆ ಕಷ್ಟ ಸಂಕಟದಲ್ಲಿ ನಾವೇನ್ ಮಾಡ್ತೀರಿ, ಹೆಂಗ್ ಜಯಿಸ್ತೀರಿ ಅಲ್ವರ, ಏನ್ರಿ, ಎದ್ದು ಬಿದ್ದಿ ಭಯಂಕರ ಕಷ್ಟಪಟ್ಟು ಏನ್ ಮಾಡ್ತೀರಿ ಅಲ್ವರ. ಆದ್ರೂ ಸರಿ, ಆಗದಿರೋ ಸರಿ, ಇಲ್ಲ ನಡಿಯೋಣ ಪರಲ್ಲ ಎಷ್ಟಾದ್ರೂ ಸರಿ ಅದರ ನಾವೇನ್ ಮಾಡೋಣ. ಇವತ್ತು ಬೈಬಲ್ ಮೊನ್ನೆ ಓದ್ರಲ್ಲ, ಏನಂತೆ 7 ಸತಿ ಬಿದ್ರು ನೀತಿವಂತ ಏನ್ ಮಾಡ್ತಾನೆ ನೋಡ್ತಾನೆ. ಆ ಥರ ಏನ್ರಿ ಬಿದ್ದಿ ಎದ್ದು ಹೋಗ್ಬೇಕು ಅಂತ ಮಾಡೋ ಛಲದಿಂದ ಏನ್ ಮಾಡ್ತೈತಿ ನಾವು ಬರ್ತಾನೆ ಇರ್ತೀರಿ. ಯಾಕೆ ಯಾಕೆ ನಮ್ಮಲ್ಲಿ ಎಷ್ಟೇ ನರಳಾಟ ಇದ್ರೂ ಸರಿ, ನಮ್ಮಲ್ಲಿ ಎಷ್ಟೇ ವೇದನೆ ಇದ್ರೂ ಸರಿ, ನಾವು ದೇವ್ರಿಗೆ ಯೋಗ್ಯವಾಗಿ ಬದುಕಬೇಕು ಅಂತ ಮನಸ್ಸು ನಮ್ಗೇನೈತೆ ಐತೆ. ಯಾವ ಥರ ಇಡೀ ಜಗತ್ತಿಗೈತಲ್ಲ, ಎಷ್ಟೇ ಕಷ್ಟ ಅನ್ಭವಿಸ್ ನಾಳೆ ಏನಪ್ಪ ಇದೆ ಒಳ್ಳೇದಿದೆ ಅಂತಂದ್ಬಿಟ್ಟಂದ್ರೆ ಅದೇ ಥರ ನಮಗೊಂದು ನಿರೀಕ್ಷೆ ಇದೆ. ಅದರಿಂದ ನಾವೇನ್ ಮಾಡ್ತಾ ಇದ್ರಿ, ಗೋಳಾಡ್ತಾ ಇದ್ದೀರಿ ಒಳಗಡೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಆಮೇಲೆ ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದಕ್ಕೆ ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ. ನೋಡ್ರ, ನಮ್ಗೆಲ್ಲ ನಾವು ರಕ್ಷಣೆ ಹೊಂದ್ಬಿಡ್ತೀರಿ, ಆದ್ರೂ ಕೂಡ ಒಂದು ಎದುರು ನೋಡ್ತಾ ಇದ್ರಿ. ಏನ್ ಎದುರು ನೋಡ್ತಾ ಇದ್ರಿ, ನಾವು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳ ಕ್ಷಮಿಸಿ ಬಿಡೋದು ರಕ್ಷಣೆ ಹೊಂದಿದ್ದೀರಿ. ಆದ್ರೆ ರಕ್ಷಣೆನ ಸಿದ್ಧಿಗೆ ತರಬೇಕು, ಪ್ರೈಸ್ ಪಡ್ಕೊಬೇಕು ಅಂತಂದ್ರೆ ಅದಕ್ಕಾಗಿ ಹೋರಾಡ್ತಾ ಇದ್ದೀರಿ. ಈ ಹೋರಾಟದಲ್ಲಿ ದಿನ ಕಷ್ಟ ಸಂಕಟ ವೇದನೆ ಗೋಳಾಟ ನಳ್ಳಾಟ ಇದ್ದೇ ಇದೆ. ಯಾರಿಗಿದೆ, ನೂತನ ಸೃಷ್ಟಿಯಾಗಿದೆ. ನಮ್ಗೇನಾಗಿದೆ, ಈ ಗೋಳಾಟ ನಳ್ಳಾಟ ಐತೆ ಅಲ್ವಾ. ಇವಾಗ ಹೇಳ್ತಿರೋದೇನೋ, ನೂತನ ಸೃಷ್ಟಿಗಿರೋ ಗೋಳಾಟ, ನೂತನ ಸೃಷ್ಟಿಗಿರಂತ ಹೋರಾಟ, ನೂತನ ಸೃಷ್ಟಿಗಿರಂತ ನಳ್ಳಾಟ. ಇದು ಹೆಂಗೈತೆ, ನಾವು ಹೆಂಗ್ ಓದಾಡ್ತೀರಿ. ಇವಾಗ ನೋಡಿ, ನಮಗೂ ಕಷ್ಟ ಐತಪ್ಪ, ಮೊದಲ ನಮ್ಗೇನು ತೊಂದರೆ ಬಂದ್ಬಿಡ್ತು, ಹೆಂಗ್ ಓದಾಡ್ತೀರಿ, ಲೋಕದವ್ರ ಥರ ಓದಾಡ್ತೀರಾ. ಲೋಕದವ್ರು ಹುಚ್ಚರಾಗ್ಬಿಡ್ತಾರೆ, ರೋಡಲ್ಲೇ ಬಿದ್ದು ಓದಾಡ್ಬಿಡ್ತಾರೆ. ಅಯ್ಯೋಯ್ಯೋ ಏನೋ ಆಗ್ಬಿಡ್ತು ಅಂತ. ಕೆಲವರೆಲ್ಲ ಹುಚ್ಚರಾಗೋಯ್ತಾರೆ,
ಕೆಲವು ಜನ ಏನು ಮಾಡ್ತಾರೆ ಮತ್ತೊಬ್ಬರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಕೆಲವು ಜನ ಏನು ಮಾಡ್ತಾರೆ ರೋಡಲ್ಲೇ ಅದರ ಜೋರು ಕುಕ್ಕೊಂಡು ಅವ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅದರ. ಯಾಕೆ? ಅದು ಅವ್ರಿಗಿರೋಂಥ ನಲ್ಲಾಟಗಳನ್ನ ಅವ್ರು ಎಕ್ಸ್ಪ್ರೆಸ್ ಮಾಡೋಂಥ ರೀತಿ. ನಮಗೆ ನಲ್ಲಾಟ ಬಂದರೆ ನಾವು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಿ? ಇವಾಗ ಓದಿ ಮುಂದಕ್ಕೆ ಹೇಳ್ತಾರದು. ಹಾಂ, ಓದಿ ಸರ್. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. 26. ಕಂಟಿನ್ಯೂ ಮಾಡಿ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ಪವಿತ್ರಾತ್ಮ ನಮ್ಮ ಶಕ್ತಿಯನ್ನು ನೋಡಿ ಏನ್ ಮಾಡ್ತಾನೆ ಅಂತ ನಮಗೆ ಸಹಾಯ ಮಾಡಿದ್ರೆ. ಯಾವ ಶಕ್ತಿ? ಯಾವ ಶಕ್ತಿ? ಕ್ರಿಸ್ತನ ಮುಖಾಂತರ ರಕ್ಷಣೆ ಹೊಂದ್ಬಿಟ್ಟಿದ್ದೀರಿ. ಆದರೂ ಪ್ರೈಸ್ ಏನ್ ಪಡ್ಕೊಳಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ರಿ ಗೊತ್ತಾ? ಎದ್ದಿ ಬಿದ್ದಿ ಓಡ್ತಾ ಇದ್ರಿ ಗೊತ್ತಾ? ಈ ಪ್ರಯಾಸಕ್ಕೆ, ಈ ನರಳಾಟಕ್ಕೆ, ಈ ಗೋಳಾಟಕ್ಕೆ, ಈ ವೇದನೆ ಐತೆ ನಮ್ಮಲ್ಲಿ, ಈ ಒಂದು ಫೀಲಿಂಗ್ಸ್ಗಳಿಗೆ ಪವಿತ್ರಾತ್ಮ ಏನ್ ಮಾಡ್ತಾರೆ ಅಂತ ನಮ್ಗೆ ಸಹಾಯ ಮಾಡ್ತಾರೆ. ಹೆಂಗ್ ಸಹಾಯ ಮಾಡ್ತಾರೆ? ಪರಲೋಕದಿಂದ ಓಡ್ಬಿಟ್ಟು ಪಕ್ಕದ ಕೂತ್ಕೊಂಡು ಸಹಾಯ ಮಾಡ್ತಾರಾ? ಇಲ್ಲ. ಹೆಂಗ್ ಸಹಾಯ ಮಾಡ್ತಾರೆ? ಇವಾಗ ಅದನ್ನ ಮುಂದಕ್ಕೆ ಹೇಳ್ತಾರೆ ನೋಡಿ, ಓದಿ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು. ಇವಾಗ ಏನ್ ಹೇಳ್ತಾರೆ? ಹೆಂಗ್ ಸಹಾಯ ಮಾಡ್ತಾರೆ ಅಂದ್ರೆ, ನಾವು ಬೇಡ್ಕೊಬೇಕಾದ್ರೆ ಏನ್ ಬೇಡ್ಕೊಬೇಕು ಅಂತ ನಮ್ಗೇನಿಲ್ವಂತೆ, ಗೊತ್ತಿಲ್ವಂತೆ. ಅದರ ಏನಿದು ಬೇಡ್ಕೊಬೇಕಾದ್ರೆ ಏನ್ ಬೇಡ್ಕೊಬೇಕು ಅಂತ. ಇವಾಗ ನಮ್ಗೆ ತೊಂದರೆ ಬಂತು, ನಮ್ಗೇನೋ ಕಷ್ಟ ಆಯ್ತು, ತೊಂದರೆ ಆಯ್ತು, ವೇದನೆ ಆಯ್ತು, ಎಲ್ಲ ಥರ ಯಾವ್ದಾರ ಥರ ನಿಮ್ಗೆ ಅನುಭವಗಳಿದೆ. ಅದರ ನಿಮ್ಗೇನೋ ಕಷ್ಟ ಬಂದ್ರೆ ಇದನ್ನ ಯಾರ ಹತ್ರ ಹೇಳ್ಕೊಳಕ್ ಆಗದಿರೋಂಥದ್ದು ಬಂದ್ರೆ ನೀವು ಯಾರ ಹತ್ರ ಹೇಳ್ಕೊಂತೀರಾ? ದೇವ್ರ ಹತ್ರ. ದೇವ್ರ ಹತ್ರ ಹೆಂಗ್ ಹೇಳ್ಕೊಂತೀರಾ? ಪ್ರಾರ್ಥನೆಯಲ್ಲಿ. ವೆರಿ ಗುಡ್. ಪ್ರಾರ್ಥನೆ ಹೇಳ್ಕೊಂತ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಜೋರು ಕೂಗಾಡ್ಕೊಂಡು ದೇವರಿಗೆ ಗೊಳೆ ಇಟ್ಕೊಂಡು, ದೇವರೇ ನನ್ಗೆ ಗೊತ್ತಿಲ್ಲ, ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ, ನನ್ಗೆ ಗೊತ್ತಿಲ್ಲ, ನಂಗೆ ಸಹಾಯ ಮಾಡು, ಬಾ ಬಾ ಅಂತ ಜೋರು ಕೂಗ್ತೀರಾ? ಮನ್ಸಲ್ಲಿ. ಎಲ್ಲಿ ಇವೆಲ್ಲ ನಾವು ಮಾಡೋದು ಪ್ರೇಯರು? ನಮ್ಮ ರೂಮಲ್ಲಿ ನಾವು ಮನ್ಸಲ್ಲಿ ಮಾಡ್ತೀವಿ ದೇವ್ರ ಹತ್ರ. ಮನಸ್ಸಲ್ಲಿ, ನಮ್ಮ ಅಂತರಂಗದಲ್ಲಿ ನಾವೇನ್ ಮಾಡ್ತೀವಿ? ಇದನ್ನ ಪ್ರೇಯರ್ ಮಾಡ್ತೀವಿ. ಅಂದ್ರ ಪ್ರೇಯರ್ ಮಾಡ್ಬೇಕಾರೆ ಏನ್ರಿ ಕೆಲವೊಂದ್ಸತಿ ಹೆಂಗ್ ಅನ್ಸ್ಬಿಡ್ತಾರೆ ಅಂತಂದ್ರೆ, ದೇವ್ರ ಹತ್ರ ಸಹಾಯ ಕೇಳಿ 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 ನಮ್ಗೆ ಎಷ್ಟು ಬೇಜಾರಾಗ್ಬಿಡ್ತಾರೆ ಅಂದ್ರೆ, ಅಯ್ಯೋ ದೇವ್ರೆ, ಏನು ಬರೀ ಸಹಾಯನೇ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ, ನೀನ್ ಎಲ್ಲಾ ಸಹಾಯ ನನಗೆ ಕೊಡ್ತಾನೇ ಇದೀಯಾ, ಆದ್ರೆ ನಾನೇನ್ ಮಾಡ್ತಾ ಇಲ್ಲ ನಿನ್ಗೆ ಯೋಗ್ಯವಾಗಿ ಬದುಕ್ತಾ. ಅಂದ್ರೆ ಆವಾಗ ಕೆಲವೊಂದ್ಸತಿ ನೀವ್ ಏನ್ ಕೇಳ್ಬೇಕು ಅಂತ ನಮಗೆ ಗೊತ್ತಾಗಲ್ಲ. ಇವಾಗ ಯೋಚನೆ ಮಾಡಿ, ನಾವು ದೇವ್ರಿಗೆ 3 ಹೊತ್ತು ತಪ್ಪು ಮಾಡಿ 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 3 ಹೊತ್ತು ಹತ್ರ ಫರ್ಗಿನೆಸ್ ಇದು ಕೇಳ್ತಾ ಇರ್ತೀರಿ, ಹ್ಯಾಬಿಟ್ ಬಿಡಿ, ಕೇಳಲೇಬೇಕು. ಆದ್ರೆ ಕೇಳ್ತಾ ಕೇಳ್ತಾ ನಮಗೆ ಬೇಜಾರಾದಾಗ ನಮ್ಗೆ ಏನಿಸ್ತದೆ? ದೇವ್ರ ಏನ್ ಕೇಳ್ಬೇಕು ಅನ್ಸ್ತದೆ? ಕ್ಷಮೆ ಕೇಳ್ತೀವಿ. ಕ್ಷಮಾಪಣೆ ಕೇಳ್ತೀರಿ. ಅದರ ನಿನ್ಸಿ ಕೇಳ್ತೀನಿ ಕೇಳ್ರಿ. ಸಿಕ್ಕಾಪಟ್ಟೆ ತಪ್ಪು ಮಾಡ್ತಾನೆ ಇರ್ತೀರಿ, ಮಾಡಿದ್ದೇ ಮಾಡ್ತಾ ಇರ್ತೀರಿ. ಅದರ ಏನ್ ಮಾಡಕ್ಕಾಗಲ್ಲ, ಮಾಡ್ತಾನೆ ಇರ್ತೀರಿ. ಅದರ ಎಷ್ಟು ಸತಿ ಮಾಡಿದ್ರು ಸರಿ ದೇವತ್ರ ಹೋಗಿ ಏನ್ ಮಾಡ್ತಾ ಇದ್ರಿ? ಕ್ಷಮಾಪಣೆ ಕೇಳ್ತಾ ಇದ್ರಿ. ದೇವ್ರು ಕ್ಷಮಾಪಣೆ ಕೊಡ್ತಾನೆ ಇರ್ತಾರೆ. ಕೊನೆಗೆ ನಮ್ಗೆ ಸಿನ್ಸಿಯರ್ ಆಗಿರೋರು ಇದರಲ್ಲಿ ದೇವ್ರಿಗೆ ತುಂಬಾ ಶುದ್ಧವಾಗಿರೋ ಮನುಷ್ಯರವರು ಈ ತರ ಮಾಡಿ 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 ಅವ್ರಿಗೇನಾಗ್ತಾ ಇಲ್ಲ, ಒಂದ್ ಲೆವೆಲ್ ಅಲ್ಲಿ ಬೇಜಾರಾಗ್ಬಿಡ್ತಾರೆ. ಬೇಜಾರಾದಾಗ ನಾವ್ ದೇವ್ರ ಹತ್ರ ಏನ್ ಕೇಳ್ತೀರಿ? ಕ್ಷಮಾಪಣೆ ಕೇಳ್ತೀರಾ ಅಥವಾ ಬೇರೆ ಏನ್ ಕೇಳ್ತೀರಿ? ದೇವ್ರೇ ನಂಗ್ ಶುದ್ಧ ಹೃದಯ ಕೊಡಿ, ಹೃದಯ ಸರಿ ಮಾಡ್ಕೊಳಕ್ ಆಗೋದು ಸಾಥ್ ಅಂತ ಕೇಳ್ತೇವೆ ಅಲ್ವಾ? ನನ್ ಕೈಲಿ ಆಗ್ತಾ ಇಲ್ಲ ಇದ್ರೆ ನಂಗೆ ಏನ್ ಮಾಡೋ? ಸಹಾಯ ಮಾಡು. ಆಮೇಲೆ ಇನ್ನೇನ್ ಕೇಳ್ತೀರಾ? ಇನ್ನೇನ್ ಕೇಳ್ಬೋದು? ಏನ್ ಕೇಳಕ್ ಆಗದೆ, ನಿನ್ನಿಷ್ಟದಂತೆ ಮಾಡಪ್ಪ ದೇವ್ರೆ, ನಾನಂತೂ ಏನು ಇನ್ನೊಂದು ನಮ್ಮಿಂದ ಸಾಧ್ಯ ಇಲ್ಲ, ನೀವ್ ನಡೆಸಿ ಅಷ್ಟೇ. ಅಷ್ಟೇ, ನಮ್ ಕೈಲಿ ಆಗಲ್ಲ ದೇವ್ರೆ ಏನಂತ ಕೇಳ್ತೇವೆ ಅಂದ್ರೆ ನೀನೇ ಮಾಡ್ಬಿಡ್ತೇವ್ರೆ, ನಮಗ್ ಕ್ಷಮಿಸಿ ಅಂತ ಕೇಳಕ್ಕೂ ಕೂಡ ನಮಗೆ ನಾಚಿಕೆ ಆಗ್ತದ ಅಂತ ಯೋಚನೆ ಮಾಡ್ತೀವಿ ಬ್ರದರ್. ಕೇಳಿದ್ನ ಕೇಳಕಂದ್ರೆ ಸರಿ ಕೇಳೋದನ್ನ ಲೆಕ್ಕಕ್ಕೆ ಯೋಚನೆ ಬಂದ್ಬಿಡ್ದ. ಹೌದಾ ಇಲ್ವಾ? ಕೇಳಿ ಕೇಳಿ ನಮ್ಗೆ ನಾಚಿಕೆ ಆಗ್ಬಿಡ್ತಾರೆ. ಎಷ್ಟ್ ಸತಿ ದೇವ್ರೆ ನೀ ಹತ್ರ ಕೇಳಲಿ, 3 ಹೊತ್ತು ಇದೇ ಮಾಡ್ತೀನಿ, 3 ಹೊತ್ತು ಇದೇ ಬಂದು ಕೇಳ್ತೀನಿ, ದೇವ್ರೆ ಹತ್ಲಾಗ ಹೋಗ್ಲಿ, ನಮ್ಗೊಂದು ದಂಡನೆ ಕೊಟ್ಬಿಡು, ಇನ್ನೊಂದು ಸತಿ ಆ ಮಿಸ್ಟೇಕ್ನ ಮಾಡಿದಲ್ಲಿ ಸರಿಯಾಗಿ ಹೊಡೆದ್ಬಿಡು ಅಂತ ಕೂಡ ಬಾಯಿನಲ್ಲಿ ಬರ್ತದೆ. ಇನ್ನು ಕೆಲವೊಂದು ಸತಿ ನೀನು ಇಷ್ಟ ಬಂದಂಗೆ ಮಾಡ್ಕೋ ದೇವ್ರೆ, ನನಗೇನೂ ಬೇಡ, ನನಗೇನು ಕೇಳೋಕ್ಕೂ ಇಷ್ಟ ಇಲ್ಲ ಅಂತ ಅನ್ಸ್ಬಿಡ್ತಾರೆ ಮನ್ಸಿಗೆ. ನೋಡಿ, ಇವೆಲ್ಲ ನಮ್ಮ ಮನಸ್ಸಲ್ಲಿರೋ ಫೀಲಿಂಗ್ಸ್. ಇದನ್ನೆಲ್ಲ ನಾವು ಹೊರಗಡೆ ಬಾಯಿ ಬಿಟ್ಟೆಲ್ಲ ಹೇಳ್ಕೊಂತೀರಾ? ಯಾರ ಹತ್ರ ಹೇಳ್ತೀರಾ? ಪ್ರೇಯರ್ ಬಾಯಿ ಬಿಟ್ಟೆಲ್ಲ ಹೇಳ್ತೀರಾ ಇವೆಲ್ಲ ಅಂದ್ರೆ ಇಲ್ಲ. ಕರೆಕ್ಟ್ ಹೌದಾ ಇಲ್ವಾ? ಹೌದು ಬ್ರದರ್. ಎಲ್ಲ ನೂತನ ಸೃಷ್ಟಿಗೆ ಎಲ್ಲಾರ್ಗು ಈ ತರ ಎಕ್ಸ್ಪೀರಿಯನ್ಸ್ ಖಂಡಿತವಾಗೂ ಇದ್ದೇ ಇರ್ತದೆ. ಯಾಕಂದ್ರೆ ಎದ್ದಿ ಬಿದ್ದಿ ಓಡ್ತಾ ಇರ್ಬೇಕಾರೆ ದೇವ್ರನ್ನ ಮೆಚ್ಚಿಸ್ಬೇಕು ಅಂತ ಮನ್ಸೇನಾಗೈತೆ, ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಐತೆ, ಆದ್ರೆ ಸಕ್ಸಸ್ಫುಲ್ ಆಗಿ ಮಾಡಕ್ಕೆ ಆಗ್ತಾ ಇಲ್ಲ. ಇವಾಗ ಇದಕ್ಕೆ ದೇವ್ರ ಏನ್ ಮಾಡ್ತಾರೆ? ಇವಾಗ ನೋಡಿ, ಇವಾಗ ನಮ್ಮ ಪ್ರೇಯರ್ ಕೂತಿದ್ದೀನಪ್ಪ ಆಯ್ತಾ,
3 ಹೊತ್ತು ಫರ್ಗಿನೆಸ್ ಕೇಳಿ ಬೇಜಾರಾಗ್ಬಿಟ್ಟೈತೆ. ನನಗೆ ಬೇಜಾರಾಗ್ಬಿಟ್ಟಿದೆ ಅಂದರೆ ದೇವ್ರ ಅಯ್ಯೋ ದೇವರೇ ಸಾಕ್ಬಿಟ್ಟಿದ್ದಾರೆ, ಎಷ್ಟು ದಿವಸ ನಿಮ್ಮ ಹತ್ರ ಕ್ಷಮಾಪಣೆ ಕೇಳೋದು, ನನಗೂ ಫೆಡ್ಡಪ್ ಆಗ್ಬಿಟ್ಟಿದ್ದೀನಿ, ಸವಾಸನೆ ಬೇಡ ದೇವ್ರೆ. ಕೆಲವೊಂದು ಸತಿ ಅನ್ಸ್ಬಿಟ್ಟು ದೇವ್ರೆ ಕೈ ಬಿಟ್ಬಿಡು, ನನ್ನ ಪಣ್ಣ ಹೋಗ್ಬಿಡ್ತೀನಿ, ಎಲ್ಲಾರ ಓಟಾಗ್ಬಿಡ್ತೀನಿ, ಬಿಟ್ಟಾಕು, ಯಾರು ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ಅನ್ಸ್ಬಿಟ್ರೆ ದೇವ್ರು ತಥಾಸ್ತು ಅಂತ ಅಂದ್ಬಿಡ್ತಾರ ಪರಲೋಕದಿಂದ? ಆಯ್ತು ಮಗನೇ ಗಿಡೌಟ್ ಅಂದ್ಬಿಡ್ತಾರ? ಇಲ್ಲ. ಮತ್ತೆ ದೇವ್ರು ಹೆಂಗ್ ನಮ್ಮ ಮನುಷ್ಯ ಮಾಡ್ಕೊಂತಾರೆ? ಅದನ್ನೇ ಈ ವಚನದಲ್ಲಿ ಹೇಳೋದು. ನಾವು ಆ ಟೈಮಲ್ಲಿ ದೇವ್ರ ವಿರುದ್ಧವಾಗಿ ಎಂತಾರೆ ತಪ್ಪು ಮಾಡ್ತೀವಿ ಗೊತ್ತಾ, ಮನಸ್ಪೂರ್ವಕವಾಗಿ ಮಾಡಿರಲ್ಲ, ಬೇಕು ಅಂತ ಮಾಡಿರಲ್ಲ, ಆಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಮ್ಮ ಮನಸ್ಸಿನ ಭಾವನೆಗಳನ್ನ ದೇವ್ರ ಹೆಂಗೆ ಅರ್ಥ ಮಾಡ್ಕೊತಾರೆ ಅದನ್ನೇ ಅಲ್ಲಿ ಹೇಳೋದು. ಆ ಟೈಮಲ್ಲಿ ನಾವು ಪ್ರೇಯಲ್ಲಿ ಕೂತ್ಕೊಂಡಿರ್ಬೇಕಾರೆ ನಮ್ಮ ಬಾಯಿನಲ್ಲಿ ಪದಗಳೇನಾಗಲ್ಲ, ಬರಲ್ಲ. ಮನ್ಸಲ್ಲಿ ಏನೈತೆ, ಒಂದು ವೇದನೆ ಇದೆ, ಮನ್ಸಲ್ಲಿ ಒಂದು ನರಳಾಟ ಏನಿದೆ, ಅದಿದೆ. ಆ ನರಳಾಟ ಮಾತಿನ ಮುಖಾಂತರ ಎಕ್ಸ್ಪ್ರೆಷನ್ ಆಗ್ತಾಯ್ತಾ, ಮಾತಾಡಕ್ಕಾಗ್ತಾಯ್ತಾ, ದೇವತ್ರ ಬಾಯಿ ಬಿಟ್ಟು ಹೇಳಕ್ಕಾಗ್ತಾಯ್ತಾ? ಇಲ್ಲ. ಅಂತ ಪರಿಶುದ್ಧನಾಗಿ ದೇವರ ಸನ್ನಿಧಾನದಲ್ಲಿ ಮಾತಾಡೋಕ್ಕೂ ಮಾತು ಕೂಡ ನಮ್ಗೇನಾಗ್ತಲ್ಲ, ಬರ್ತಾ ಇಲ್ಲ, ಧೈರ್ಯ ಇಲ್ಲ. ಅವಾಗ ದೇವ್ರು ನಮ್ಗೆ ಹೆಂಗ್ ನೋಡ್ತಾರೆ, ಎಲ್ಲ ಇವನ ಕೂತವನೇ ಪ್ರೇಯರ್ ಮಾಡೋ ಅಂದ್ರೆ ನೋಡೋ ಅಂತಾರೆ, ಬಾಯಿ ಮುಚ್ಕೊಂಡು ನೋಡು, ತೆಗಿಯಕ್ಕಾಗಲ್ಲ ಬಾಯಿನ, ಬಾಯಿ ಬಿಟ್ಟೇಳ, ಬಾಯಿ ಬಿಟ್ಟೇಳ, ಹೇಳ ಅಂತಂತಾರೆ ದೇವ್ರು. ಅಂದ್ರೆ ಇಲ್ಲ ನೋಡು, ಇವನು ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಬರೀ ಒದೆಗಳು ತಿನ್ಕೊಂಡೆ ಹೋಯ್ತಾನೆ ಅಂತಂದ್ರೆ ಏನರ್ಥ? ದೇವ್ರು ಬಿಟ್ಬಿಡ್ತಾರಾ? ಇಲ್ಲ ದೇವ್ರು ಹಾಳಾಗೋಲಿನ ಕೈ ಬಿಟ್ಬಿಡ್ತಾರಾ? ಸರಿ ಮಗನೇ, ನೀನು ಏನು ಕೇಳ್ತಾ ಇಲ್ವಲ್ಲ, ನಾನು ಏನು ಕೊಡಲ್ಲಪ್ಪ, ನೀನು ಹೋಗಪ್ಪ, ನೀನು ಮಾತಾಡ್ಲಲ್ಲ, ನೀನು ಮೂಗುನ್ ಥರ ಸುಮ್ಮನೆ ಕೂತಿದ್ಯಾ, ನಾನು ಸುಮ್ಮನೆ ಕೂತ್ಬಿಡ್ತೀನಿ ಅಂತಂತಾರ? ಅಂದ್ರೆ ಇಲ್ಲ. ದೇವ್ರು ಹೆಂಗ ಆನ್ಸರ್ ಮಾಡ್ತಾರೆ ಅಂತ ನೋಡಿ, ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ವಾಕ್ಯ ಇವಾಗ ಓದಿ ಮುಂದಕ್ಕೆ. ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನಮಗೋಸ್ಕರ ಯಾರಪ್ಪ ಬೇಡ್ಕೊಂತಾರೆ ಅಂತಂದ್ರೆ ಪವಿತ್ರಾತ್ಮ. ನಾವೇನ್ ಬೇಡ್ಕೊಬೇಕು ಅಂತ ನಮ್ಗೆ ಗೊತ್ತಿರಲ್ಲ, ಅವ್ರ ಪವಿತ್ರಾತ್ಮ ಬೇಡ್ಕೊಂತಾರೆ. ಇವಾಗೆಲ್ಲ ಕರೆಕ್ಟ್ ಆಗ್ಬಿಡ್ತು. ಈ ಪವಿತ್ರಾತ್ಮ ಯಾರಪ್ಪ ಇಲ್ಲಿ ಬಂದು ಬೇಡ್ಕೊಡೋರು? ಇದೇ ಪ್ರಾಬ್ಲಮ್. ಇಲ್ಲಿವರೆಗೂ ಎಲ್ಲರಿಗೂ ಓಕೆ ಥಾಟ್, ಈ ಪವಿತ್ರಾತ್ಮ ಯಾರು ಅಂದ್ರೆ ನಾವು ಮಾತಾಡೋ ಟೈಮಲ್ಲಿ, ಪ್ರೇ ಮಾಡೋ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲಬೇಕು ಪವಿತ್ರಾತ್ಮ ಪರಲೋಕದಿಂದ ಬಂದ್ಬಿಟ್ಟು ಕಂದ ನೀವು ಸುಮ್ಮನೆಯವರು ನಾನು ಮಾತಾಡ್ತೀನಿ ಅಂತ ಅವ್ರು ಮಾತಾಡ್ತಾರಾ? ಏನಿದು ಈ ಪವಿತ್ರಾತ್ಮ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಇದು ಯಾರು, ಇದು ಎಲ್ಲಿಂದ ಬಂದವರು ಇವರು ಅದರ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಓದೋಣ ವಾಲ್ಯೂಮ್ನಲ್ಲಿ. ನಮ್ಮ ಬ್ರದರ್ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಎಲ್ಲಪ್ಪ ಅಂದ್ರೆ ಇವಾಗ ಎಲ್ಲಿ ನಿಲ್ಸಿದ್ರೆ ವಾಲ್ಯೂಮ್ ಓದ್ರಿ, ನೆಕ್ಸ್ಟ್ ಯಾರು ಕಂಟಿನ್ಯೂ ಮಾಡಿ ವಾಲ್ಯೂಮು ಓದಿ ಬ್ರದರ್, ಎಲ್ಲಿ ನಿಲ್ಸಿದ್ರೆ ಅಲ್ಲೇ ಓದಿ ಬ್ರದರ್. ಅದೇ ಸಭೆಯಲ್ಲಿನ ನೂತನವಾದ ಅಂತದಲ್ಲ, ಸಭೆಯಲ್ಲಿನ ನೂತನವಾದ ಅಥವಾ ಪರಿವರ್ತನೆ ಹೊಂದಿದ ಮನಸ್ಸು ಅಥವಾ ಆತ್ಮನು ಒಮ್ಮೆ ಐಹಿಕವಾಗಿದ್ದು ಈಗ ಪವಿತ್ರವೂ ಆತ್ಮಿಕವೂ ಆಗಿದೆ. ಆದರೆ ನಮ್ಮ ಶರೀರಗಳು ಇನ್ನೂ ಮಾನವ ಶರೀರಗಳಾಗಿದ್ದು ಆದಮನ ಅಸಮರ್ಪಕತೆಗಳನ್ನು ಹೊಂದಿವೆ. ಆದುದರಿಂದ ನಾವು ನೂತನ ಸೃಷ್ಟಿಗಳಾಗಿ ಮಾಂಸಿಕ ಭಾರ ಹೊತ್ತವರಾಗಿದ್ದು ಪ್ರಥಮ ಪುನರುತ್ಥಾನದಲ್ಲಿ ಕ್ರಿಸ್ತನಂತಾಗುವ ವಾಗ್ದತ್ತವಾದ ವಿಮೋಚನೆಗಾಗಿ ಗೋಳಾಡುತ್ತೇವೆ. ಅಪೊಸ್ತಲನು ವಿವರಿಸುತ್ತಾನೆ, ನಾವು ನಮ್ಮ ನಂಬಿಕೆಯ ಮೂಲಕವಾಗಿ ನಮ್ಮ ಈ ಐಹಿಕವಾದ ದೇಹವು ಸತ್ತಿದೆಯೆಂದು ಮತ್ತು ನಮ್ಮನ್ನು ನೂತನ ಸೃಷ್ಟಿಗಳೆಂದು ಸರ್ವ ಸಂಪೂರ್ಣರೆಂದು ಈಗ ರಕ್ಷಣೆ ಹೊಂದಿದವರೆಂದು ಎನಿಸಿಕೊಳ್ಳಬಹುದು. ನಂಬಿಕೆಯ ಮೂಲಕ ರಕ್ಷಣೆ. 24ನೇ ವಚನ. ನಾವು ನಮ್ಮನ್ನು ಹೇಗೆಂದು ಎನಿಸಿಕೊಳ್ಳಬಹುದೆಂದು ತೋರಿಸಿದ ಮೇಲೆ ನಾವು ದೇವರ ದೃಷ್ಟಿಯಲ್ಲಿ ನಾವು ನೂತನ ಮತ್ತು ಪವಿತ್ರ ಹಾಗೂ ಆತ್ಮಿಕರೆಂದು ಎನಿಸಲ್ಪಟ್ಟಿದ್ದೇವೆ ಎಂಬುದನ್ನು ವಿವರಿಸುತ್ತಾನೆ. ದೇವರು ನಮ್ಮನ್ನು ಈ ದೃಷ್ಟಿಕೋನದಲ್ಲಿ ನೋಡುವನಾಗಿದ್ದು ನಮ್ಮ ಮಾಂಸಾಧಾರಿ ದೇಹವನ್ನಾಗಲಿ ಬಲಹೀನತೆಗಳನ್ನಾಗಲಿ ಅಸಮರ್ಪಕತೆಗಳನ್ನಾಗಲಿ ಮಾನ್ಯ ಮಾಡದೆ ನಮ್ಮ ಆತ್ಮವನ್ನು, ಮನಸ್ಸನ್ನು, ಉದ್ದೇಶಗಳನ್ನು, ಚಿತ್ತವನ್ನು ಮತ್ತು ನೂತನ ಸೃಷ್ಟಿಗಳಾಗಿ ನಮ್ಮನ್ನು ಆತನ ಸೇವೆಗೆ ಸಮರ್ಪಿಸಿ ಕೊಂಡಿರುವುದನ್ನು ಮಾತ್ರವೇ ಮಾನ್ಯ ಮಾಡುವವನಾಗಿದ್ದಾನೆ. ನಮ್ಮ ಪರಿಶುದ್ಧ ಆತ್ಮವು ನೂತನ ಮನಸ್ಸು ಸಿದ್ಧವಾಗಿರುವುದಾದರೂ ಇಲ್ಲ ಬ್ರದರ್, ಇನ್ನೂ ಮುಗ್ದಿಲ್ಲ, ಇನ್ನೊಂದ್ 2 ಲೈನ್ ಇದೆ. ಸರಿ ಓದಿ ಬ್ರದರ್. ಸಿದ್ಧವಾಗಿರುವುದ್ರ ನಮ್ಮ ಶರೀರಕ್ಕೆ
ಬಲ ಸಾಲದು ಎಂಬುದನ್ನು ದೇವರು ಬಲ್ಲವನಾಗಿದ್ದಾನೆ. ಆದುದರಿಂದ ಆತನು ನಮ್ಮನ್ನು ನಮ್ಮ ಶರೀರಕ್ಕನುಸಾರವಾಗಿ ನಿರ್ಣಯಿಸುವುದಿಲ್ಲ, ಆದರೆ ಆತ್ಮಿಕ ಅನುಸಾರವಾಗಿ ನಿರ್ಣಯಿಸುವನಾಗಿದ್ದಾನೆ. ಓಕೆ, ಥ್ಯಾಂಕ್ ಯು ಬ್ರದರ್. ನೋಡಿ, ಇಲ್ಲಿ ಹೇಳ್ತಾರೆ ಅಂದ್ರೆ ದೇವ್ರ ಜೊತೆ ವ್ಯವಹಾರ ಏನ್ ಮಾಡ್ತಾ ಇದ್ದಾರೆ. ಇವಾಗ ವಾಕ್ಯಕ್ಕೆ ತಿರ್ಗಾ ಬರೋಣ. ಈ ವಾಕ್ಯದಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ, ಇಲ್ಲಿ ನಮ್ಮನ್ನು ಅಂತ ಹೇಳ್ತಾರೆ. ನಾವು ಕೂಡ ನಳ್ತಾ ಇದ್ದೀನಿ ಅಂತ ನಾವು ಅಂತ ಹೇಳ್ಬೇಕ್ರಿ, ಯಾರು ಅಂತ ಹೇಳ್ತಾರೆ. ಇಲ್ಲಿ ನಾವು ಅಂದ್ರೆ ಏನಪ್ಪಾ ಅಂದ್ರೆ ಏನ್ರಿ, ದೇವ್ರು ವ್ಯವಹರಿಸ್ತಾ ಇರೋದು ಏನ್ರಿ, ರಾಜು ಜೊತೆಗಲ್ಲ ರೀ. ದೇವ್ರು ವ್ಯವಹರಿಸ್ತಾ ಇರೋದು ಅನಿತಾ ಜೊತೆಗಲ್ಲ, ಶೋಭಾ ಜೊತೆಗಲ್ಲ, ಲಾರೆನ್ಸ್ ಬ್ರದರ್, ಯಲ್ಲಪ್ಪ ಬ್ರದರ್ ಜೊತೆಗಲ್ಲ. ಯಾರ ಜೊತೆಗೆ ಮತ್ತೆ ಅಂತಂದ್ರೆ ನಮ್ಮಲ್ಲಿರೋಂಥ ನೂತನ ಸೃಷ್ಟಿ ಇದೆ ಗೊತ್ತಾ, ಅವ್ರ ಜೊತೆಗೇನೆ ವ್ಯವಹಾರ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ನಮ್ಮ ಮಾಂಸದಲ್ಲಿ, ನಮ್ಮ ದೇಹದಲ್ಲಿ ಒಳ್ಳೇದೇನೂ ಇಲ್ಲ ಅಂತ ದೇವ್ರಿಗೆ ಏನಾಗಿದೆ ಚೆನ್ನಾಗಿ ಗೊತ್ತಿದೆ. ಎಲ್ಲಿದೆ ವಾಕ್ಯ? ಓದ ನೋಡ್ತೀನಿ. ರೋಮಾಪುರದಲ್ಲಿ 7ನೇ ಅಧ್ಯಾಯ. ರೋಮಾಪುರದಲ್ಲಿ 7ನೇ ಅಧ್ಯಾಯ 18, 7:18 ಓದಿ. ನನ್ನಲ್ಲಿ ಅಂದರೆ ಓದ್ರಿ ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ನೋಡ್ರ, ಒಳ್ಳೆಯದನ್ನು ಮಾಡುವುದು. ಕ್ಲೀನ್ ಕೊಟ್ಬಿಟ್ಟವ್ರೆ ನಮ್ಮಲ್ಲಿ ಒಳ್ಳೇದೇನು ಇಲ್ಲ ಅಂತ. ಮತ್ತೆ ದೇವ್ರು ಏನು ಒಳ್ಳೆ ಕರ್ಕೊಂಡ್ಬಿಟ್ಟು ಏನು ಆಟಾಡ್ತವ್ರ ಅಂದ್ರೆ, ದೇವರು ವ್ಯವಹಾರ ಮಾಡ್ತದೆ ಯಾರ ಜೊತೆಗೆ ಅಂದ್ರೆ ನೂತನ ಸೃಷ್ಟಿಗೆ. ಈ ನೂತನ ಸೃಷ್ಟಿ ದೇವರ ಪವಿತ್ರಾತ್ಮ ಏನಾಗಿರೋದು ಅಲ್ಲಿ ಜನ್ಮ ತೊಗೊಂಡಿರೋದು. ಹಿಂಗೆ ಗರ್ಭಧಾರಣೆ ಆಗಿರೋದು. ನಾವು ಓದಿ ಚರ್ಚ್ ಕ್ಲಾಸಲ್ಲಿ ಓದಿಲ್ಲ ಪಾಠದಲ್ಲಿ, ತಾಯಿ ಗರ್ಭದಲ್ಲಿ ಯಾವ ರೀತಿ ಒಂದು ಕೂಸು ಬೆಳೀತಾ ಇರ್ತದೋ, ದೇವರು ನಮ್ಮಲ್ಲಿ ಆತನ ಪರಿಶುದ್ಧವಾಗಿರೋಂಥ ಒಂದು ಮೈಂಡ್ ಅಥವಾ ಹೋಲಿ ಮೈಂಡ್ ಅಂತ ಹೇಳ್ತಾರೆ ಗೊತ್ತಾ, ಆ ಒಂದು ಜೀನ್ನ ಕೊಟ್ಬಿಟ್ಟು ಏನ್ರಿ, ಆ ತತ್ವನ ಕೊಟ್ಬಿಟ್ಟು ಅದು ನಮ್ಮಲ್ಲಿ ಬೆಳೆ ರೀತಿಯಲ್ಲಿ ಮಾಡೋರೆ. ಅದರ ಈ ಪವಿತ್ರಾತ್ಮ ನಮ್ಗೆ ದೇವರು ದಯಪಾಲಿಸ್ಬೇಕಾದ್ರೆ ದೀಕ್ಷಾ ಸ್ಥಾನದಲ್ಲಿ ಸ್ವಲ್ಪ ಚಿಕ್ಕದಾಗಿ ಏನಾಗಿರ್ತಾರೆ, ಇದನ್ನ ದಿನಾ ವಾಕ್ಯದಲ್ಲಿ ಚೆನ್ನಾಗಿ ನಾವು ಉಂಟಾ 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 ಚೆನ್ನಾಗಿ ಆತ್ಮಕ್ಕೆ ಬೆಳೆದ್ರೆ ಈ ನೂತನ ಸೃಷ್ಟಿ ಕ್ರಿಸ್ತನ ಸ್ವಾಭಾವದಲ್ಲಿ ಬೆಳೀತಾ 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 ಅಷ್ಟೇನಾಗ್ತದೆ, ಅದ್ಭುತವಾಗಿ ಚೆನ್ನಾಗಿ ಏನಾಗ್ತದೆ, ಬೆಳೀತದೆ. ಕ್ರಿಸ್ತನ್ ತರ ದೇವರು ವ್ಯವಹರಿಸ್ತಾ ಇರೋದು ಈ ನೂತನ ಸೃಷ್ಟಿ ಜೊತೆಗೇನೆ ಹೊರತು ಈ ಮಾಂಸಿಕ ಶರೀರ ಜೊತೆಗೆ ಅಲ್ಲ. ಯಾಕಂದ್ರೆ ಈ ಮಾಂಸಿಕ ಶರೀರದಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ ಅಂತ ಯಾರಿಗೆ ಚೆನ್ನಾಗಿ ಗೊತ್ತು, ದೇವ್ರಿಗೆ ಗೊತ್ತು. ಕೀರ್ತನೆ ಹೇಳ್ತಲ್ಲ 103 ಅದರ ದೇವ್ರಿಗೆ ಏನ್ ಗೊತ್ತು, ನಾವು ಧೂಳು ಅಂತ ಬಲ್ಲೆವು. ಅದರ ದೇವ್ರಿಗೆ ಗೊತ್ತು, ನಾವು ಧೂಳು ಅಂತ ಅಂದ್ಬಿಟ್ಟು ಯಾರು ಗೊತ್ತು, ದೇವ್ರಿಗೆ ಗೊತ್ತು. ಅದರ ನಮ್ದಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ ಅಂತ ದೇವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಕೆಲವು ವಿಚಾರಗಳನ್ನ ಮಾಡೋಕ್ಕೆ ಆಗಲ್ಲ. ಅಂದ್ರೆ ದೇವ್ರೇನು ನೋಡ್ತಾರಪ್ಪ, ನಮ್ಮ ನೂತನ ಸೃಷ್ಟಿಯ ಮನಸ್ಸು, ಅಂದ್ರೆ ಈ ಹೋಲಿ ಸ್ಪಿರಿಟಿನ ಬಿಗಾಟನಾಗಿರುತ್ತೆ ನೂತನ ಸೃಷ್ಟಿ ಇದೆ ಗೊತ್ತಾ, ಇದು ಹಳೆ ಮನುಷ್ಯನ ಒಳಗಡೆ ಇದೆ ಗೊತ್ತಾ, ಈ ಮೈಂಡು ಎಷ್ಟು ಪ್ಯೂರ್ ಆಗಿದೆಯಪ್ಪ ಅಂತ ದೇವ್ರೆ ಮಾಡೋದು, ವ್ಯವಹಾರ ಮಾಡೋದು. ಇದ್ರ ಜೊತೆಗೇನೆ ದೇವ್ರಿಗೂ ನಮಗೇನಾಗಿರೋದು ಇವಾಗ ವ್ಯವಹಾರ ಇರೋದು. ಸರಿ, ಇವಾಗ ಪ್ರಾರ್ಥನೆ ಕೂತ್ಕೊಂಡು ನಾವು ಪ್ರೇಯರ್ ಮಾಡ್ತೀವಿ ಗೊತ್ತಾ, ಯಾರು ಪ್ರೇಯರ್ ಮಾಡೋದು ಅಂದ್ರೆ ನೂತನ ಸೃಷ್ಟಿ. ಅದರ ನೂತನ ಸೃಷ್ಟಿಗೆ ರಾತ್ರಿ ಎಷ್ಟೇ ಟಯರ್ಡ್ ಆದ್ರೂ ಸರಿ, ಹಳೆ ಮನುಷ್ಯ ಮಾಡ್ತಾರೆ, ಬಿತ್ಕೊಂಡ ಬರಲಿ, ಮೊಬೈಲ್ ನೋಡೋಣ, ಫೇಸ್ಬುಕ್ ನೋಡೋಣ, ಟ್ವಿಟರ್ ನೋಡೋಣ, ಗೇಮ್ ನೋಡೋಣ, ಅದರ ಟಿವಿ ನೋಡೋಣ. ಆದರೆ ನೂತನ ಸೃಷ್ಟಿ ಹೇಳ್ತಾರೆ, ಈ ಬೇಡ, ಅಷ್ಟು ಪ್ರೇಯರ್ ಮಾಡಿ ದೇವ್ರಿಗೆಲ್ಲವನ್ನು ಏನು ಮಾಡಿ ಸಲ್ಸು, ದೇವ್ರು ಬೆಳಿಗ್ಗೆ ಸಾಯಂಕಾಲ ಏನು ಮಾಡೋದು, ನಿಂಗೆ ಕಾದು ಕಾಪಾಡೋರೆ, ಎಲ್ಲ ರೀತಿ ರಕ್ಷಿಸೋರು, ದೇವ್ರಿಗೆ ಮಾಡೋ ಫಸ್ಟ್ ನೀನು ಥ್ಯಾಂಕ್ಸ್ ಹೇಳು ಅಂತಂದ್ಬಿಟ್ಟು ಎಷ್ಟೇ ಟಯರ್ಡ್ ಆದ್ರೂ ಸರಿ ಏನು ಮಾಡ್ತೀರಿ, 1 ನಿಮಿಷ ಸರಿ ಪ್ರೇಯರ್ ಮಾಡ್ತೀರಿ. ಯಾಕೆ? ಈ ನೂತನ ಸೃಷ್ಟಿಗೂ ಹಳೆ ಮನುಷ್ಯಗೆ ಏನಿದೆ ಹೋರಾಟಗಳು ಐತೆ. ಈ ನೂತನ ಸೃಷ್ಟಿ ಏನು ಮಾಡ್ತಾರೆ, ದೇವತೆ ರೆಸ್ಪಾಂಡ್ ಮಾಡ್ತಾ ಇರ್ತದೆ. ಅದರ ಈ ನೂತನ ಸೃಷ್ಟಿ ಪಲ್ಸ್ ಇದೆ ಗೊತ್ತಾ, ಆ ಫೀಲಿಂಗ್ಸ್ ಇದೆ ಗೊತ್ತಾ, ಆ ಭಾವನೆಗಳಿದೆ ಗೊತ್ತಾ, ದೇವರು ಇದನ್ನೇ ನೋಡೋದು. ಇದ್ರ ಬೇಸಿಸ್ ಮೇಲೇನೆ ನಮಗೆ ತೀರ್ಪು ಅಲ್ರ. ನೋಡಿ ಇವಾಗ ಓದೋಣ ವಾಲ್ಯೂಮ್ನಲ್ಲಿ, ನೆಕ್ಸ್ಟ್ ಓದ್ರಿ. ಯಾರು ಓದ್ತೀರಾ? ದಿವ್ಯಾ ಸಿಸ್ಟರ್. ನಾವು ಆತ್ಮನಿಂದ ಪಡಕೊಂಡವರಾಗಿರುವುದು, ನೂತನ ಚಿತ್ತವನ್ನು ನಾವು ಸ್ವೀಕರಿಸುವುದು, ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ಪ್ರತಿಷ್ಠಿಸಿಕೊಂಡಿರುವುದು, ಇವುಗಳು ದೇವರೊಂದಿಗೆ ನಮ್ಮನ್ನು ನೂತನ ಸಂಬಂಧಕ್ಕೆ ಮತ್ತು ನಾವೀಗ ಅನುಭವಿಸುತ್ತಿರುವ ಈ ಸಂತೋಷಕ್ಕೆ ತಂದಿರುವುದಾಗಿದೆ. ಅದರಂತೆ ಆತ್ಮನು ನಮ್ಮ ನೂತನವಾದ ಪವಿತ್ರ ಮನಸ್ಸು ಸಹ ನಮ್ಮ ದೇಹದ ದೌರ್ಬಲ್ಯತೆಗಳಿಂದ ನಮಗೆ ಸಹಾಯ ಮಾಡುವುದಾಗಿದೆ. ನಮಗೆ ಎಷ್ಟೋ ವೇಳೆ
ಏನು ಪ್ರಾರ್ಥನೆ ಮಾಡಬೇಕೆಂದು ತಿಳಿದಿರುವುದಿಲ್ಲ. ಆದರೆ ನಮ್ಮ ಆತ್ಮನು ತಾನೇ ನಮಗಾಗಿ ಮಾತುಗಳಿಂದ ಹೇಳಲಾಗದಂಥ ನರಳಾಟದೊಂದಿಗೆ ಬಿನ್ನಹಗಳನ್ನು ಮಾಡುತ್ತದೆ. ನಮ್ಮ ಹೃದಯಗಳನ್ನು ಹುಡುಕುವ ದೇವರು ನಮ್ಮ ಆತ್ಮನ ಮನಸ್ಸು, ಗ್ರೀಕ್ ಫ್ರೋನೇಮಾ ಇನ್ಕ್ಲಿನೇಷನ್ ಏನೆಂದು ಬಲ್ಲವನಾಗಿದ್ದಾನೆ. ಯಾಕೆಂದರೆ ಅದುವೇ ನಮ್ಮ ಆತ್ಮವೇ ಸಂತರುಗಳಿಗಾಗಿ ದೇವರ ಚಿತ್ತಾನುಸಾರವಾದ ವಿಜ್ಞಾಪನೆಗಳನ್ನು ಮಾಡುವಂತದ್ದು. ಥ್ಯಾಂಕ್ ಯು ಬ್ರದರ್. ವೆರಿ ಗುಡ್. ನೋಡ್ರ, ಈ ನೂತನ ಸೃಷ್ಟಿ ಇದೆ ಗೊತ್ತಾ, ಇದ್ರ ಮನಸ್ಸನ್ನ ಬೇರೆ ಮಾಡ್ತಾರೆ, ಅರ್ಥ ಮಾಡ್ಕೊಂಡು ಇದ್ರ ತಕ್ಕಂತ ಏನ್ ಮಾಡ್ತಾರೆ, ಉತ್ತರ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು 3 ಲೈನ್ ಓದ್ಬಿಡಿ ಸರ್. ಅದು 3 ಲೈನ್ ಓದ್ಬಿಡಿ ಹೆಂಗೆ. ಮತ್ತೊಂದು ಮಾತುಗಳಲ್ಲಿ ಹೇಳುವುದಾದರೆ, ದೇವರು ತನ್ನ ಜನರ ಹೃದಯಗಳನ್ನು ಪ್ರಾರ್ಥನೆಯಲ್ಲಿಯೂ ಸೇವೆಯಲ್ಲಿಯೂ ಅವರ ಈ ಮಣ್ಣಿನ ಘಟವಾದ ದೇಹದ ಅಸಮರ್ಪಕತೆಯ ಹೊರತಾಗಿಯೂ ಅಂಗೀಕರಿಸಲು ಸಂತೋಷಿಸುತ್ತಾನೆ. ಆತನು ಈ ಹೃದಯದ ಆಕಾಂಕ್ಷೆಗಳನ್ನು ಅಂಗೀಕರಿಸುತ್ತಾನೆ. ನೋಡ್ರ, ಈ ಹೃದಯದ ಆಕಾಂಕ್ಷೆಗಳನ್ನ ದೇವರ ಮತ್ತೆ ಅಂಗೀಕರಿಸ್ತಾನೆ. ಅಂದ್ರೆ ನಮ್ಮ ಹೃದಯದ ಭಾವನೆಗಳ ಮೇಲೆ ನಮ್ಮ ಪ್ರೇಯರ್ ಏನ್ ಮಾಡ್ತಾ ಕೇಳ್ತಾರೆ. ಎಷ್ಟೋ ಸತಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಿರ್ತೀರಿ ಅಂದ್ರ ಆ ಟೈಮಲ್ಲಿ ಏನ್ ಮಾಡ್ಬಿಡ್ತೀರಿ, ಬ್ಲೈಂಡ್ ಆಗಿ ಇಡ್ತೀರಿ ಅಲ್ವರ. ಆದ್ರೆ ಎಲ್ಲಾ ತಪ್ಪುಗಳು ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ, ಸಮಾಧಾನವಾಗಿರ್ಬೇಕಾರೆ, ವಾಕ್ಯನ ಕೇಳ್ತಾ ಇರ್ಬೇಕಾರೆ ಅಥವಾ ಮೆಲ್ಕಾಗ್ತಾ ಇರ್ಬೇಕಾರೆ ಎಷ್ಟೋ ಸತಿ ಏನು ಯೋಚನೆ ಮಾಡ್ತೀರಿ, ಓಹ್ ನಾನು ಮಾಡಿದ್ದು ತಪ್ಪು. ಅವಾಗ ಏನ್ ಮಾಡ್ತೀರಿ, ದೇವ್ರ ಹತ್ರ ಹೋಗ್ಬಿಟ್ಟ ಕ್ಷಮಾಪಣೆ ಏನ್ ಮಾಡ್ತೀರಿ, ಕೇಳ್ತೀರಿ ಅವರ. ಕೇಳ್ಬೇಕಾರೆ ದೇವ್ರೇ ನಾನು ಏನ್ ಮಾಡ್ಬಿಟ್ಟೆ, ಈ ತಪ್ಪನ್ನ ಮಾಡ್ಬಿಟ್ಟೆ, ತಿಳಿದೋ ಮಾಡಿದ್ದೀನೋ ತಿಳಿದಿರೋ ಮಾಡಿದ್ದೀನೋ ಸೆಕೆಂಡ್ರಿ. ಅದರ ಕೆಲಸ ವಾಲಂಟ್ರಿ ಮಾಡ್ಬೇಕು, ದೇವ್ರ ಬಾಯಿ ಬಿಟ್ಟು ಹೇಳಬೇಕು ಓಪನ್ ಆಗಿ. ಅದರ ಅಟ್ಲೀಸ್ಟ್ ಬಾಯಿ ಬಿಟ್ಟು ಹೇಳಿದ್ರೆ ಮನ್ಸಲ್ಲಿ ಇರ್ಬೇಕು ಆ ಫೀಲಿಂಗ್, ಹೌದು ದೇವ್ರೆ ನಾನು ಬೇಕು ಅಂತಾನೆ ಮಾಡಿದ್ದೀನಿ ಅಂದ್ಬಿಟ್ಟು. ಅದರ ಈ ಜಮಾಯಿಸೋದು ನನ್ಗೆ ಗೊತ್ತಿಲ್ಲ, ನಾನು ಮಾಡಿಲ್ಲ, ನಾನು ಮಾಡಿದ್ದೆಲ್ಲ ಕರೆಕ್ಟಾಗಿ ಅಂತ ಅಂದ್ಬಿಟ್ಟು ನಾವು ಸೌಲ್ ಥರ ವಾದಿಸಕ್ಕೆ ಹೋಗ್ಬಿಡ್ತೀವಿ. ದಾವಿದ್ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿದ್ದೀನಿ. ಕೀರ್ತನೆ 51, ಅದಕ್ಕೆ ದೇವರ ದಾವಿದ್ ಮೆಚ್ಚಿಬಿಡೋದು. ಕೀರ್ತನೆ 51 ಬನ್ನಿ, 3 ನೋಡಿ ಅಂತೀನಿ, 3 ಮತ್ತು 4 ಹೋದ್ರಿ ಯಾರಾದ್ರು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನೋಡ್ರಿ ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಏನ್ ಕ್ಯಾರೆಕ್ಟರ್ ನೋಡ್ರಿ, ಓಪನ್ ಡಿಕ್ಲರೇಷನ್, ಯಥಾರ್ಥವಾಗಿ ಏನ್ ಮಾಡ್ದಾವ ಹೇಳಿ, ಒಕ್ಕುಮುಟ. ದೇವ್ರ ಮಕ್ಕಳಲ್ಲಿ 2 ಗುಣ ಇರ್ಬೇಕ್ರಿ. ಏನ್ ಗೊತ್ತಾ ಕ್ಯಾರೆಕ್ಟರ್, ನಮ್ಮಲ್ಲಿ ಮಿಸ್ಟೇಕ್ ಮಾಡಿದ ತಕ್ಷಣ ಎತ್ತಿದ ತಕ್ಷಣ ಬಾಯಿನಲ್ಲಿ ಫಸ್ಟ್ ಹೆಂಗ್ ಗೊತ್ತಾ ಬರ್ಬೇಕು, ಸಾರಿ ಅಂತ ಪದ ಬಂದ್ಬಿಡ್ಬೇಕ್ರಿ. ವಾದಿಸೋದು ನಾನು ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅದೆಲ್ಲ ಸೆಕೆಂಡ್ರಿ, ಅದೆಲ್ಲ ಬೇಡವೇ ಬೇಡ ಕಥೆಗಳು. ದೇವರು ಈ ಸಿನ್ಸಿಯರ್ ಕ್ಯಾರೆಕ್ಟರ್ ನೋಡ್ತಾರೆ. ನೋಡಿ ದಾವಿದು ಹಿಂಗೆ ಹೇಳಿದ ತಕ್ಷಣ ಇದು ಆ್ಯಕ್ಚುಲಿ ನೋಡ್ಬೇಕು ಎಲ್ಲಾಗೋದು ಸೀನ್ ಅಂತಂದರೆ, ನಾತಾನ್ ಪ್ರವಾದಿ ಬಂದು ಹೇಳ್ತಾನೆ, 1000 ಸತಿ ಕೇಳಿದರೆ ಇನ್ನೊಂದು ಸತಿ ಕೇಳ್ರಿ ಪರವಾಗಿಲ್ಲ ಅದರ. ಸೊ ಅದಕ್ಕೇನಂತಾನೆ ದಾವಿದ್ ಬಂದು ಹೇಳ್ಬೇಕಾರೆ ಏನ್ರಿ, ದಾವಿದ್ ಆರ್ಗ್ಯನೇ ಮಾಡಕ್ಕೆ ಹೋಗಿಲ್ಲ ರೀ. ಸ್ವಲ್ಪ ಕ್ಷಣದಲ್ಲಿ ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಮನಸ್ಸಾಕ್ಷಿ ಹೇಳ್ಬಿಡ್ತಾನೆ ನೀನು ತಪ್ಪು ಮಾಡಿದ್ಯಾ ಅಂತ. ಟಕ್ಕಂತ ಇಮ್ಮಿಡಿಯೇಟಾಗೆ ಏನ್ರಿ ಯಥಾರ್ಥವಾಗಿ ಹೆಂಗೆ ಕೇಳ್ತಾನೆ, ಹೌದು ದೇವ್ರೆ ನಾನು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ, ಏನು ಮಾಡಿದ್ದೀನಿ ನಾನು ದ್ರೋಹಿಯನ್ನು ನಾನು ಏನು ಮಾಡಿದ್ದೀನಿ, ಒಪ್ಕೊಂಡಿದ್ದೀನಿ, ಹೌದು ದೇವ್ರೆ ನಾನು ಒಪ್ಕೊಂತಿದ್ದಾರೆ, ನಾನು ತಪ್ಪು ಮಾಡ್ಬಿದ್ದೀನಿ. ಫಸ್ಟು ಸಾರಿ ಮಾಡಿದ್ರೆ ಮಿಸ್ಟೇಕ್ಗೆ ಸಾರಿ ಇರ್ಬೇಕ್ರಿ. ಆರ್ಗ್ಯೂ ಮಾಡೋದು, ಸಂಭಾಲಿಸೋದು, ಅದಕ್ಕೆ ನೆಪಗಳು ಕೊಡೋವಂಥದ್ದು, ಕಾರಣಗಳು ಕೊಡೋದು, ಇಲ್ಲ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತೆಲ್ಲ ಹೇಳಿದ ಕ್ಯಾರೆಕ್ಟ್ರು ಇದು ಪಕ್ಕಾ ಸೌಲಿನ ಕ್ಯಾರೆಕ್ಟರ್. ಈ ಮನಸ್ಸಿನ ಭಾವನೆ ಇದೆ ಗೊತ್ತಾ, ಇದು ಯಾರು ನೋಡ್ತಾವ್ರೆ, ದೇವ್ರು ನೋಡ್ತಾರೆ. ಸೌಲು ತಪ್ಪು ಅಂತ ಚೆನ್ನಾಗಿ ಗೊತ್ತಿತ್ತು ರೀ, ಗೊತ್ತಿದ್ದು ಏನ್ರಿ ಇವನು ರಾಜನಾಗ್ಬಿಟ್ಟವನೇ, ನಾನೇ ಬಿಟ್ರೆ ಏನು ಯಾರು ಇಲ್ಲ ಅಂತ ಹೇಳ್ಕೊಂಡು ಏನು ಮಾಡ್ತಾನೆ, ದೇವ್ರ ಹತ್ರಕ್ಕೆ ಹೋಗಿ ವಾದಿಸಕ್ಕೆ ಶುರು ಮಾಡ್ತಾನೆ. ಸ್ಯಾಮ್ಯುಯಲ್ ಪ್ರವಾದಿಗಳೆಲ್ಲ ಹೆಂಗಿದ್ರು ಆ ಕಾಲದಲ್ಲಿ, ಅಬ್ಬಬ್ಬ ಏನು ಗ್ರೇಟ್ ಅಂದರೆ, ಕೋಣೆಯಲ್ಲಿ ಕೂತಿರ್ಬೇಕಾದ್ರೆ ರಾಜ ಏನು ಮಾತಾಡ್ತಾ ಇದ್ದಾನೆ ಏನ್ರಿ, ಅದನ್ನು ಲೈವ್ ಟೆಲಿಕಾಸ್ಟ್ ಯಾರಿಗೆ ಮಾಡೋರು, ದೇವರು ಪ್ರವಾದಿಗಳಿಗೆ ಮಾಡೋರು ನೋಡ್ತೀನಿ. ನೀನು ಕೋಣೆಯಲ್ಲಿ ಕೂತ್ಕೊಂಡು ಏನು ಮಾತಾಡ್ತಾ ಇದ್ದೆ ಆ ಧ್ವನಿನ ಹಂಗೆ ರಿಪೀಟ್ ಮಾಡ್ತಾ ನೋಡ್ತೀನಿ. ಎಲಿಷನ್ ಕಥೆಗಳೆಲ್ಲ ಓದಿದ್ದೀರಲ್ವ, ಅಂಥ ಪವರ್ಫುಲ್ ಗಾಡ್. ಆ ಕಾಲದಲ್ಲಿ ಮೊಬೈಲ್ ಇಟ್ಬಿಟ್ಟವ್ರು ದೇವರು, ಸ್ಯಾಟಲೈಟ್ ಫೋನ್ಗಳನ್ನ. ಅವ್ರು ಅಂಥ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ಬೇಕು. ಹೆಂಗಿರ್ಬೇಕು, ಯಥಾರ್ಥವಾಗಿ. ತಪ್ಪು ವಾದಿಸ್ಬಾರ್ದು, ಕಾರಣಗಳು ಕೊಡೋಕೆ ಹೋಗ್ಬಾರ್ದು, ಎಕ್ಸ್ಕ್ಯೂಸ್ ಕೊಡೋಕೆ ಹೋಗ್ಬಾರ್ದು. ಎಕ್ಸ್ಕ್ಯೂಸು ದೇವ್ರಿಗೆ ಗೊತ್ತು ನಿನ್ನ ಕೈಲಿ ಆಗಲ್ಲ ಅಂತ, ಆದರೆ ನಿನ್ನ ಬಾಯಿನಲ್ಲಿ ಏನು ಬರ್ತದೆ, ಫಸ್ಟು ಹೌದೇ ತಪ್ಪು ಮಾಡಿದ್ದೀನಿ, ನಾನು ದ್ರೋಹಿ ಅಂತ ಒಪ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ. ದೇವ್ರೆ ನಾನು ಯಾರ ವಿರುದ್ಧ ತಪ್ಪು ಮಾಡಿದ್ದೀನಿ, ಮನುಷ್ಯನ ವಿರುದ್ಧವಾಗಿ ಅಲ್ಲ, ಉರಿಯನ್ ಬಗ್ಗೆ ಅಲ್ಲ, ಬೆತ್ಷೆಬ ಬಗ್ಗೆ ಹೇಳ್ತಲ್ಲ, ನಿನ್ನ ವಿರುದ್ಧವಾಗೇ ಮಾಡಿದ್ದೀನಿ ದೇವ್ರೆ. ಗೊತ್ತಿದ್ದು ದಾವಿದನಿಗೆ ಗೊತ್ತಿಲ್ವಾ, ಕೀರ್ತನೆಯಲ್ಲಿ ಎಂತೆಂಥ ಕೀರ್ತನೆ ರಚಿಸೋನೆ. ದೇವ್ರೆ ನೀನು ವಾಕ್ಯಕ್ಕೆ ವಿಧೇಯನಾಗಿರ್ಬೇಕು,
ನಿನ್ನ ಒಂದು ಆಲಯದಲ್ಲಿ ಏನ್ರಿ ಒಂದು ದಿನ ಕಳೆಯೋದು ಎಷ್ಟೋ ಉತ್ತಮ, ಪಾಪದಲ್ಲಿ ಎಷ್ಟೋ ಸಾವಿರ ದಿನಗಳು ಕಳೆಯೋದಕ್ಕಿಂತ ಎಲ್ಲ ಬರ್ದಿದ್ದು ಯಾರಲ್ಲ ಅವಂತಾನೆ ಬರ್ದಿರೋದ, ಎಲ್ಲ ಗೊತ್ತಿಲ್ವ ದಾವೀದನಿಗೆ? ಎಲ್ಲ ಗೊತ್ತು ನೋಡಿ. ಅದಕ್ಕೆ ದೇವ್ರ ಮೈಂಡ್ ಅರ್ಥ ಮಾಡ್ಕೊಂಬಿಟ್ಟು ಏನು ಹೇಳ್ತಾನೆ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ನೋಡ್ಬೇಕಾರೆ ಮನುಷ್ಯ ಎಷ್ಟು ಮಾತ್ರದ ಒಂದೇವ್ರೆ, ಅಯ್ಯೋ ನೀ ಎಲ್ಲ ಜುಜ್ಬಿ ಧೂಳು ಅಂತ ಇದ್ದಾರೆ, ನೀನೆಲ್ಲ ಉಫ್ ಅಂತ ಊದ್ರೆ ಎಲ್ಲ ಆರಾಗ್ಬಿಡ್ತಾರೆ ಹೇಳ್ತಾರಲ್ಲ, ಎಲ್ಲ ದಾವಿದೆ ಬರೆಯೋದು ನೋಡಿ ಅಂತೀನಿ. ಎಲ್ಲ ಬರ್ಬಿಟ್ಟು ಏನು ಹೇಳ್ತಾನೆ, ಅಯ್ಯೋ ಇಂಥ ದೇವ್ರ ಹತ್ರ ಕಾಟಾಡ್ಬಾರ್ದಪ್ಪ, ಓಪನ ಒಪ್ಕೊಂಡ್ಬಿಡ್ತಾನೆ, ಹೌದು ದೇವ್ರೆ ನಿನ್ ವಿರುದ್ಧವಾಗಿ ನಾನು ಮಾಡಿದ್ದೀನಿ. ಆಮೇಲೆ ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ಹ್ಮ್ ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಏನ್ರಿ ಹುಟ್ಟಿದಂದಿನಿಂದ ನಾನು ಪಾಪಿಯೇ. ನೋಡ್ರ ಏನ್ ಕ್ಲೀನ್ ಆಗಿ ಹೇಳ್ತಾನೆ, ದೇವ್ರೆ ನಿನ್ ತೀರ್ಪು, ನೀನ್ ಏನ್ ಕೊಟ್ರು ಸರಿ ತೀರ್ಪು ಕರೆಕ್ಟೇ ದೇವ್ರೆ ಅಂತ. ದೇವ್ರ ಏನ್ ತೀರ್ಪು ಕೊಟ್ಟು ಗೊತ್ತಾ ದಾವೀದನಿಗೆ, ನಿನ್ ಮನೆಯಿಂದ ಕತ್ತಿ ಯಾವತ್ತೂ ಬಿಟ್ಟೋಗಲ್ಲ ಅಂದ್ಬಿಟ್ಟು, ನಿನ್ ಮನೇಲಿ ಬರೀ ಅಸಮಾಧಾನ ಇರ್ತಾರೆ ನೋಡು ಅಂತಂದ್ಬಿಟ್ಟು. ಅದಕ್ಕೆ ಏನ್ರಿ ನೀನು ನಿನ್ನಿಂದ ಒಬ್ಬನ್ ಸಾಯಿಸಿದ್ಯಾ, ನಾನು 4 ತಲೆಗಳನ್ನ ಸಾಯಿಸ್ತೇನೆ. ದೇವ್ರು ಹಂಗೆ ಮಾಡ್ತಾರ್ರಿ, 4 ತಲೆಗಳನ್ನ ಸಾಯಿಸಾಕ್ಬಿಡ್ತಾರೆ, ಮಕ್ಳುಗಳು, ಸ್ವಂತ ಮಕ್ಳುಗಳು. ಇದು ದಾವೀದನಿಗೆ ತುಂಬಾ ಕಷ್ಟವಾಗಿತ್ರಿ. ಯಾಕಂದ್ರೆ ಇವ್ರು ಅಷ್ಟು ಪ್ರೀತಿ ಮಾಡೋರು ಮಕ್ಳುಗಳನ್ನ. ಅಬ್ಸಲೋಮ್ನ ಅಷ್ಟು ಪ್ರೀತಿ ಮಾಡೋರು. ಅಬ್ಸಲೋಮು ಏನ್ರಿ ಅರಮನೆಯಲ್ಲಿ ಇಲ್ದಿರ್ಬೇಕಾದ್ರೆ ಅಷ್ಟು ದುಃಖ ಪಡ್ತಾ ಇದ್ದ. ಅವ್ನು ಎಷ್ಟು ತಪ್ಪು ಮಾಡಿದ್ರು ಸರಿ, ಅವನ್ ತನ್ನ ವಿರುದ್ಧವಾಗೇ ರಾಜ್ಯನ ಕಚ್ಕೊಂಡಿದ್ರು ಸರಿ, ಯೋಬ್ಗೆ ಏನ್ ಹೇಳ್ತಾನೆ, ಮಗನ ಮೇಲೆ ಕೈ ಹಾಕ್ಬೇಡ ನೋಡ್ರಿ. ಅವಾಗ ಕೂಡ ಹೇಳ್ತಾರೆ ಶತ್ರು ಅಂತ ಹೇಳ್ತಾನ, ದ್ವೇಷ ನೋಡಿ ಅಂತಾನೆ, ದ್ವೇಷನೇ ಇರಲ್ಲ. ಏನ್ ಹೇಳ್ತಾನೆ, ಮಗನ ಮೇಲೆ ಮಾತ್ರ ಕೈ ಹಾಕ್ಬೇಡ, ದಯವಿಟ್ಟು ಜೀವಂತ ಕರ್ಕೊಂಡ್ಬಂದ್ಬಿಡು ಅಂತ ಹೇಳ್ತಾನೆ. ಅವ್ನು ಸತ್ ಮೇಲೆ ಕೂಡ ದಾವೀದ ಅಷ್ಟು ದುಃಖವಾಗಿರ್ತಾನ್ರಿ. ಆಮೇಲೆ ಅಮ್ನೋನ್ನ ಸಾಯಿಸಿದ್ದಕ್ಕೆ, ತಾಮಾರ್ನ ಕೆಡ್ಸಿದ್ದಕ್ಕೆ ಏನ್ರಿ ಅವಲ್ಲ, ದಾವೀದ ಏನ್ ಮಾಡ್ತಾನೆ, ಕ್ಷಮಿಸ್ಬಿಡ್ತಾನೆ ಮಕ್ಳುಗಳನ್ನ, ಆಯ್ತು ಬಿಡ್ರಿ ನನ್ನ ಎಷ್ಟಿಗೆ ಮಾಡ್ಬೇಡ್ರಿ ಅಂತ ಅಂದ್ಬಿಟ್ಟು. ಯಾಕೆ ಅಂದ್ರೆ ಅಷ್ಟೊಂದು ಒಂದು ಒಳ್ಳೆ ಮನ್ಸು ಯಾರಿಗಪ್ಪ ಇತ್ತು ಅಂದ್ರೆ ದಾವೀದ್ಗಿತ್ತು. ಆಮೇಲೆ ನೀನು ಕಾರಣ ಕೊಟ್ಬಿಟ್ಟು ನೋಡಿ, ನಾನು ಹೇಳ್ತಾನೆ 6th verse ನೋಡಿ ಅಂತೀನಿ, 6ನೇ ವಾಕ್ಯ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ನೋಡ್ರ ಏನ್ ಕೇಳ್ತಾನೆ, ಯಥಾರ್ಥವಾಗಿರೋದೇ ನಿಂಗೆ ಇಷ್ಟ ದೇವ್ರೆ, ಯಥಾರ್ಥವಾಗಿ ಒಪ್ಕೊಂತಿದ್ದಾರೆ. ಹೆಂಗೆ ಪ್ರಾರ್ಥನೆ ಮಾಡ್ತಾನೆ ಯಾವ್ದು ಗೊತ್ತಾ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನ್ರಿ, ಸರೆಂಡರ್ ಟು ಗಾಡ್. ಏನು ಹಿಂದೆ ಮುಂದೆ ಏನು ಇಂಜಿರಿದಿರ ಓಪನ್ ಆಗಿ ದೇವತೆಲ್ಲ ಹೇಳ್ಬಿಡ್ತಾನ್ರಿ. ಆಮೇಲೆ ನೋಡಿರ್ತೀನಿ, ಯಥಾರ್ಥ ಚಿತ್ತವೇ ನಿನ್ಗೆ ಇಷ್ಟ, ಆಮೇಲೆ ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಸುಜ್ಞಾನದ ರಹಸ್ಯಗಳನ್ನು ತಿಳಿಯಪಡಿಸು. ನೆಕ್ಸ್ಟ್ ಹಿಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನೋಡ್ರ ಆಗ ಏನ್ ಮಾಡ್ತೀನಿ, ಶುದ್ಧನಾಗಿರ್ತೀನಿ. ನೋಡಿ ಆಮೇಲೆ ನೋಡಿ 10ನೇ ವಾಕ್ಯ. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನೋಡ್ರ ಏನ್ ಮಾಡೋಣ, ಏನ್ ಕೊಡೋಣ ಅಂದ್ರೆ ನೂತನ ಮನಸ್ಸನ್ನು ಕೊಡು ದೇವ್ರೆ. ಯಾಕೆ ಮನ್ಸನ್ ಕೇಳ್ದ, ಯಾಕೆ ಗೊತ್ತಾ, ದೇವ್ರು ನೋಡ್ತಾ ಇದ್ದೆ ಮನ್ಸರಿ. ಇದೇ ತರ ನಾವು ಯಥಾರ್ಥವಾಗಿ ದೇವತ್ರ ಮಾಡಬೇಕು, ಸರೆಂಡರ್ ಆಗ್ಬಿಡ್ಬೇಕ್ರಿ. ಸರೆಂಡರ್ ಆಗ್ಬಿಟ್ಟು ಫಸ್ಟ್ ಕೇಳಂತ ಮಾತಿರ್ಬೇಕು ದೇವ್ರ ಬಾಯಿನಲ್ಲಿ, ದೇವ್ರ ಮಕ್ಳು ಬಾಯಿನಲ್ಲಿ ಸಾರಿ ಅಂತ ಇರ್ಬೇಕು. ಇನ್ನೊಂದು ಏನ್ ಗೊತ್ತಿರ್ಬೇಕು, ನೆಕ್ಸ್ಟ್ ವರ್ಡ್ ಯಾವ್ದಿರ್ಬೇಕು ದೇವ್ರ ಮಕ್ಳು ಬಾಯಿನಲ್ಲಿ, ಯಾರು ಗೊತ್ತಾ, ಯಾರು ಹೇಳ್ತೀರಾ? ಫಸ್ಟ್ ಸಾರಿ ಇರ್ಬೇಕು, ನೆಕ್ಸ್ಟ್ ಇನ್ನೇನಕ್ಕೆ ಇರ್ಬೇಕು, ಇನ್ನೇನಿರ್ಬೇಕು ಬಾಯಿನಲ್ಲಿ? ನಿನ್ ಚಿತ್ತ ನೆರವೇರ್ಲಿ ಸ್ವಾಮಿ. ಏನಿರ್ಬೇಕು? ದೇವ್ರ ಥ್ಯಾಂಕ್ ಯು, ಕೃತಜ್ಞತೆ ಸಲ್ಲಿಸ್ಬೇಕು. 2 ವಿಚಾರ ದೇವ್ರ ಹತ್ರಕ್ಕೆ ಯಾವತ್ತು ಹೈಡ್ ಮಾಡ್ಬಾರ್ದ್ರಿ. ದೇವ್ರು ಚಿಕ್ಕದೇ ಮಾಡ್ಲಿ ಒಳ್ಳೇದು ಏನೇ ಮಾಡ್ಲಿ, ಫಸ್ಟ್ ದೇವ್ರಿಗೆ ಮಾಡ್ಕೊ ಥ್ಯಾಂಕ್ಸ್ ಹೇಳ್ಬೇಕ್ರಿ. 2ನೇದು ಏನೇ ಚಿಕ್ಕ ಮಿಸ್ಟೇಕ್ ಆಗಲಿ ದೇವ್ರ ಹತ್ರ ಫಸ್ಟ್ ಮಾಡಬೇಕು, ಸಾರಿ ದೇವ್ರಿಗೆ ಮಾಡ್ಬಿಟ್ಟೆ, ಓಪನ್ ಆಗಿ ದೇವ್ರ ಹತ್ರ ಒಪ್ಕೊಂಡ್ಬೇಕ್ರಿ. ದೇವ್ರ ಎಂಥ ಕಣಿಕರನು ಅಂತಂದ್ರೆ, ಅಂಥ ದಯಾಲು, ಅಂಥ ಕನಿಕರನ್ನು ಯಾರೂ ಇಲ್ಲ ಅಂತ ಸತ್ಯವೇದಲ್ಲಿ ಕೊಟ್ಟವ್ರೆ. ಅವ್ರ ಪಾಪಗಳನ್ನ ಏನ್ ಮಾಡ್ತಾರಂತೆ ದೇವ್ರು, ಕ್ಷಮಿಸ್ಬಿಡ್ತಾರೆ, ಹಿಂದಕ್ಕೆ ಬಿಸಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಈ ಕ್ಯಾರೆಕ್ಟರ್ ಇದನ್ನ ತಗೊಳ್ಳಿ. ಇವಾಗ ಅರ್ಥ, ನಾವು ಪ್ರೇಯರ್ ಮಾಡ್ಬೇಕಾದ್ರೆ ನಮ್ಮ ಮನ್ಸಿನ ಭಾವನೆಯಲ್ಲಿ ಏನಿರ್ತದೆ, ಇವಾಗ ಮಾಡ್ಬಿಟ್ಟೆ ನಾಳೆ ಕೂಡ ಮಾಡೋಣ, ಲೈ ಬರ ಇನ್ನೊಂದ್ಸತಿ ಹೋಗೋಣ, ಇನ್ನೊಂದ್ಸತಿ ತರಲೆ ಕೆಲಸ ಮಾಡೋಣ, ಇನ್ನೊಂದ್ಸತಿ ತಪ್ಪು ಮಾಡೋಣ, ಇನ್ನೊಂದ್ಸತಿ ಪಾಪ ಮಾಡೋಣ, ಇನ್ನೊಂದ್ಸತಿ ಏನ್ ಮಾಡೋಣ, ಮಾಡಬಾರ್ದು ಕೆಲಸ ಎಲ್ಲ ಮಾಡೋಣ ಅಂದ್ಬಿಟ್ಟು ಮನ್ಸಲ್ಲಿ ಬರ್ತದ? ಇಲ್ಲ. ಅಯ್ಯೋ ದೇವರೇ ಮಾಡ್ಬಿಟ್ಟೆ, ಇದನ್ನ ಫೈಟ್ ಮಾಡಕ್ ಆಗ್ತಾ ಇಲ್ಲ, ಫೈಟ್ ಮಾಡಕ್ ನನ್ಗೆ ಏನ್ ಮಾಡೋ, ಹೆಲ್ಪ್ ಮಾಡೋ, ನನ್ಗೆ ಗೊತ್ತಿಲ್ಲ ಹೆಂಗ್ ಟ್ಯಾಕಲ್ ಮಾಡ್ಬೇಕು, ನಂಗೆ ಸಹಾಯ ಮಾಡು ಅಂತ ಕೇಳ್ತಾ ಇರ್ತೀರಿ. ಎಷ್ಟು ದೇವ್ರು ನಮ್ಗೆ ಕಳ್ಸಿಕೊಟ್ರು, ದೇವ್ರು ನಮ್ಗೆ ಎಷ್ಟು ಹೇಳ್ಕೊಟ್ರು, ನಾವು ಫೇಲಿಯರು. ಆವಾಗ ಮನಸ್ಸಿನ ಭಾವನೆ ಹೆಂಗಿರ್ತದೆ, ದೇವ್ರೆ ಈಗೋ ನಿನ್ ಚಿತ್ತವನ್ನು ಸರಿ ಬರ್ತಾ ಇದೀನಿ, ಆದ್ರೆ ಆಗ್ತಾ ಇಲ್ಲ. ಇವಾಗ ದೇವ್ರು ಏನ್ ಕೇಳ್ತಾರೆ,
ನಮ್ಮ ಒಳ್ಳೆ ಫೀಲಿಂಗ್ಸ್ ಇದೆಯಲ್ಲ ಅದನ್ನ ದೇವ್ರು ನೋಡ್ತಾರೆ ನೋಡ್ರಿ. ನೋಡ್ಬಿಟ್ಟು ಏನು ಮಾಡ್ತಾರೆ, ಓಹೋ ಆಯ್ತಪ್ಪ, ಉದ್ದೇಶ ಏನಾಗಿದೆ, ಒಳ್ಳೇದಾಗಿದೆ, ಆದರೆ ಕ್ರಿಯೆಯಲ್ಲಿ ತರಕ್ಕೆ ಆಗ್ತಾ ಇಲ್ಲ. ಅವಾಗ ದೇವ್ರು ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಪ್ರಾರ್ಥನೆನ ಕೇಳ್ತಾರಂತೆ. ಇವಾಗ ಓದಿ, ಇಲ್ಲಿ ರೋಮಪುರದಲ್ಲಿ ಓದಿಂತೀನಿ. ರೋಮಪುರದಲ್ಲಿ 8ನೇ ಅಧ್ಯಾಯದಲ್ಲಿ 27 ಓದಿಂತೀನಿ. ಯಾರ ಹತ್ರನು ಬೈಬಲ್ ಇಲ್ವಾ? ಓದ್ತೇನೆ ಬ್ರದರ್. ಓದಿ ಅಂದಿದ ತಕ್ಷಣ ಟಕ 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 ಅಂತ ತೆಗೆದು ಓದ್ಬೇಕು. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಪವಿತ್ರಾತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನಗಳಿಗೋಸ್ಕರ ಬೇಡಿಕೊಳ್ಳುವುದೆಂದು ಆತನು ಬಲ್ಲನು. ಆತನು ಬಲ್ಲನು. ಹೃದಯಗಳನ್ನು ನೋಡುವಂತ ದೇವರು ಏನ್ರಿ, ಅದೇನ್ ಬೇಡ್ತವ್ರೆ ದೇವರ ತಂದ್ಬಿಟ್ಟು ಅದು ಬಲ್ಲನು ಅಂತ ಹೇಳ್ತಾರೆ. ಸರಿ, ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಪವಿತ್ರಾತ್ಮನು ಏನ್ ಬೇಡ್ತಾನೋ ಏನ್ರಿ, ಇದೇನಿದು ಪವಿತ್ರಾತ್ಮ ಬೇಡದ? ನಮ್ಮ ನೂತನ ಸೃಷ್ಟಿ ತಾನೇ ಬೇಡ್ತಾರದು? ಇದಕ್ಕೆ ಪವಿತ್ರಾತ್ಮ ಬೇಡ್ತಾರದು? ಪವಿತ್ರಾತ್ಮ ತಾನೇ ಏನ್ರಿ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡ್ತದೆ. ಏನು ಪವಿತ್ರಾತ್ಮ ಅಂದ್ರೆ, ಇವಾಗ ನಾವು ನೂತನ ಸೃಷ್ಟಿಯಾಗಿರೋದು ಹೆಂಗೆ, ಯಾವ ಥರ ನೂತನ ಸೃಷ್ಟಿಯಾಗಿದ್ರಿ ಹೇಳ್ರಿ, ಯಾರು ಹೇಳ್ತೀರಾ? ನೂತನ ಸೃಷ್ಟಿ ನಾವು ಯಾವ ಥರ ಆಗಿದ್ರಿ? ದೇವ್ರು ನಮ್ಗೆ ಏನು ಕೊಟ್ಟಿದ್ದಾರೆ ನಾವು ನೂತನ ಸೃಷ್ಟಿ ಆಗೋದಕ್ಕೆ? ಪವಿತ್ರಾತ್ಮನ. ಈ ಪವಿತ್ರಾತ್ಮ ಎಲ್ಲೈತೆ? ನಮ್ಮೊಳಗಿದೆ. ನಮ್ಮೊಳಗಿದೆ. ಅದರ ಅದಕ್ಕೆ ಹೇಳೋದು, ಪವಿತ್ರಾತ್ಮ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡ್ತಾರೆ ಅಂತಂದ್ರೆ ನಮ್ಮಲ್ಲಿರೋಂಥ ಪವಿತ್ರಾತ್ಮ ಏನಾಗುತ್ತೆ, ನೂತನ ಸೃಷ್ಟಿ. ಅದಕ್ಕೆ ಇಲ್ಲಿ ಕೊಡೋಂಥ ಹೆಸರು ರೋಮಪುರದಲ್ಲಿ 8ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲ ಕೊಡೋಂಥ ಹೆಸರು ಏನಪ್ಪಾ ಅಂದ್ರೆ ಪವಿತ್ರಾತ್ಮ. ನಮ್ಮಲ್ಲಿರೋಂಥ ಪವಿತ್ರಾತ್ಮ ದೇವರಲ್ಲಿ ಗೊತ್ತಾ, ಪವಿತ್ರಾತ್ಮಕ್ಕೆ ಏನ್ ಮಾಡ್ತಾರೆ, ಸಾಕ್ಷಿ ಕೊಡ್ತಾರೆ. ದೇವ್ರಿಗೆ ಏನ್ ಮಾಡೋಣ, ಸಾಕ್ಷಿ ಕೊಟ್ಟಂಗೆ ನಮ್ಮಲ್ಲಿರೋ ನೂತನ ಸೃಷ್ಟಿ, ಪವಿತ್ರಾತ್ಮನ ಗರ್ಭದನಾಗಿರೋ ನೂತನ ಸೃಷ್ಟಿ ದೇವ್ರಿಗೆ ಏನ್ ಮಾಡ್ತಾ ಇದ್ದೆ, ಸಾಕ್ಷಿ ಕೊಡ್ತಾ ಇದೆ. ನಾವು ಏನಾಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಈ ಹೃದಯದ ಭಾವನೆಗಳನ್ನ ಅರ್ಥ ಮಾಡ್ಕೊಳಂಥ ದೇವರು ತಕ್ಕಂತ ಏನು ಮಾಡ್ದಂತೆ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಅದಕ್ಕೆ ಅವ್ನಿಗೆ ಹೇಳ್ಬಿಟ್ಟು 28ನೇ ವಾಕ್ಯದಲ್ಲಿ ಹೇಳ್ತೀನಿ ನೋಡ್ತೀನಿ, 28 ಅದಲ್ಲೇ ರೋಮಪುರದಲ್ಲಿ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಈ ತರ ಏನ್ರಿ ಸಿನ್ಸಿಯರ್ ಆಗಿ ದೇವರ ಹತ್ರ ಯಾರು ಹೋಗ್ಬಿಟ್ಟು ಸಾರಿ ಥ್ಯಾಂಕ್ ಯು ಅಂತೆಲ್ಲ ಯಥಾರ್ಥವಾಗಿ ಏನ್ರಿ ಮುಚ್ಚು ಮರೆ ಮಾಡಿದಿರ ದೇವತೆ ಕೇಳ್ತಾರೋ, ಇವ್ರಿಗೆ ಏನ್ ಗೊತ್ತ ಹೇಳ್ತಾರೆ, ದೇವ್ರು ಸಕಲವೂ ಏನಾಗ್ತಂತೆ ಒಳ್ಳೇದಾಗುತ್ತೆ. ಎಷ್ಟೇ ಅವ್ರ ಜೀವನದಲ್ಲಿ ಕೆಟ್ಟದ್ ನಡೆಯೋ ತರ ಕಾಣಿಸ್ಲಿ, ದೇವ್ರದ್ದು ಏನ್ ಮಾಡ್ತಾರೆ, ಒಳ್ಳೇದಿಗೆ ಮಾರ್ಪಾಡು ಮಾಡ್ತಾರಂತೆ. ಅದರ ಇದು ಗಾಡ್ಸ್ ಪ್ಲಾನ್. ಅರ್ಥ ಆಯ್ತಾರ? ಹಂಗಾರೆ ಏನ್ರಿ ಪವಿತ್ರಾತ್ಮ ನಮ್ಮ ಜೊತೆ ಬಂದು ಸಾಕ್ಷಿ ಕೊಡ್ತಾರೆ ಅಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಸಾಕ್ಷಿ ಕೊಡ್ತಂತೆ ಏನೋ ಇಲ್ಲ. ನಮ್ಮ ನೂತನ ಸೃಷ್ಟಿಯ ಮನಸ್ಸು ಇರೋ ದೇವತೆ ಕೊಡೋಂಥ ಒಂದು ಏನ್ರಿ ಒಂದು ಸಾಕ್ಷಿ. ಓಕೆನಾ? ಸರಿ, ನಾವೇನೇನು ಮಾಡೋಣ ನಿಲ್ಸೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಯಾರಿಗೇನೋ ಡೌಟ್ಸ್ ಏನೋ ಕ್ವಶನ್ಸ್ ಇದೆಯಾ? ಯಾರಿಗೇನೋ ಕೇಳಬೇಕು ಅಂತಿದ್ಯಾ? ಏನೋ ಪ್ರಶ್ನೆ ಇದೆಯಾ? ಸರಿ, ಯಾರಿಗೇನು ಪ್ರಶ್ನೆ ಇಲ್ವಾ? ಸರಿ, ಓಕೆ.